ಮಹೇಶ್ವರ ಪಾಪ ಬಾಮ್ಮ. ಅಮ್ಮ ಎಲ್ಲಿ? ಅಮ್ಮನ ಇಲ್ಲೇ ಇದ್ದಾಳೆ. ಮಹೇಶ್ವರ, ಅಂಕಲ್, ಅಮ್ಮ ಎಲ್ಲಿ? ಅಲ್ಲಿ ನಿಮ್ಮಮ್ಮ ಇರೋದು ಅಲ್ಲೇಮ್ಮ.
ಅಪ್ಪ ಅಂದ್ರೆ ಅಮ್ಮ ಹೊರಟೋಗಿದ್ದಾಳಮ್ಮ, ದೂರ ಹೊರಟೋಗಿದ್ದಾಳೆ. ಮತ್ತೆ ಮತ್ತೆ ಬರದೇ ಇರೋ ಜಾಗಕ್ಕೆ ಹೊರಟೋಗಿದ್ದಾಳೆ. ಮತ್ತೆ ನೀವು ಬಂದ್ಮೇಲೆ ಅಮ್ಮನ್ ನೋಡಕ್ ಹೋಗೋಣ ಅಂತ ಅಂಕಲ್ ಹೇಳಿದ್ರು. ನಾನು ಅಮ್ಮನ್ ನೋಡ್ಬೇಕು, ಅಮ್ಮನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ? ಅದೇ ಅಮ್ಮನ ಹತ್ರ ನೀನ್ ಈಗಲೂ ಮಾತಾಡ್ಬೋದು. ಅವಳಿಗೆ ನಮ್ಮೆಲ್ಲ ಮಾತು ಕೇಳಿಸತ್ತೆ. ಅವಳು ಯಾವಾಗ್ಲೂ ನಮ್ಮನ್ನು ನೋಡ್ತಾನೆ ಇರ್ತಾಳೆ. ಹೋಗು, ಅಮ್ಮನ ಹತ್ರ ಹೋಗಿ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಕೊ. ಹೋಗು. ಆಶೀರ್ವಾದ ಮಾಡಮ್ಮ. ಅಪ್ಪ, ಅಮ್ಮ ನೋಡೋಕ್ ಹೇಗಿದ್ರು? ನಿನ್ ಹಾಗೆ ಇದ್ಲು. ಕಣ್ಣು, ಮೂಗು ಎಲ್ಲ ನಿನ್ ಹಾಗೆ. ನನ್ನಷ್ಟೇ ಎತ್ತರ ಇದ್ರಾ? ಇಷ್ಟು ಎತ್ತರ ಇದ್ಲು. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಉಮಾದೇವಿ ತಾನೆ? ಹೌದು. ನಾನು ನಾಗರಾಜನವರ ರಾಜಾ ವಿಲಾಸದಿಂದ ಬಂದಿದ್ದೀನಿ. ಇದೇ ರಾಜಾ ವಿಲಾಸ. ನೀವು ಉಳ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿದೆ. ಬನ್ನಿ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ ಇರೋದೆಲ್ಲಿ? ಅಲ್ಲಿ. ಹಾಗಿದ್ರೆ ಅವ್ರನ್ನ ನೋಡ್ಬೋದಲ್ಲ? ಈಗ ಸಾಧ್ಯ ಇಲ್ಲಮ್ಮ. 6 ಗಂಟೆ ಮೇಲೆ ಹೊಸಬರಿಗೆ ರಾಜಾ ವಿಲಾಸದೊಳಗೆ ಪ್ರವೇಶವಿಲ್ಲ. ನಾಳೆ ಬೆಳಗ್ಗೆ ಮೊದಲು ನಾಗರಾಜನ್ ಭೇಟಿ ಮಾಡಿ ಆಮೇಲೆ ಪೇಷಂಟ್ ನೋಡೋರಂತೆ. ಬನ್ನಿ. ನೀವು ಸ್ನಾನ ಮಾಡಿ ರೆಸ್ಟ್ ತಗೊಳ್ಳಿ. ನಾ ಕೆಲಸದವನ್ನ ಕಳಿಸ್ತೀನಿ. ಅವ್ನು ನಿಮ್ಮ ಊಟ ತಿಂಡಿ ವ್ಯವಸ್ಥೆ ನೋಡ್ಕೋತಾನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ಲಕ್ಷ್ಮಿ ಅಂತ. ನಾನು ಗೊತ್ತು, ಡಾಕ್ಟರ್ ಉಮಾದೇವಿ. ನೆನ್ನೆ ಸಂಜೆ ಬಂದ್ರಿ. ಅಮ್ಮ ಕರಿತಿಯಾರ, ಬನ್ನಿ. ಮೇಲಿದ್ದಾರೆ, ಬನ್ನಿ. ಅಮ್ಮ, ಇವರೇ ಡಾಕ್ಟ್ರು. ನಮಸ್ಕಾರ. ಮದುವೆ ಆಗಿದೆಯಾ? ಇಲ್ಲ. ಇನ್ನೂ ಆಗಿಲ್ವಾ? ಯಾಕೆ? ಯಾರನ್ನಾದ್ರೂ ಪ್ರೀತಿಸ್ತಾ ಇದೆಯಾ? ನಾನು ಕೂತ್ಕೋಬಹುದಲ್ಲ? ನಿನ್ ಹೆಸರೇನಂತಾನೆ ಹೇಳಿಲ್ಲ? ಉಮಾದೇವಿ. ಎಷ್ಟು ವರ್ಷದಿಂದ ಡಾಕ್ಟರ್ ಕೆಲಸ ಮಾಡ್ತಿದ್ಯಾ? 5 ವರ್ಷ.
ಎಷ್ಟು ಜನರ ಕಾಯಿಲೆ ವಾಸಿ ಮಾಡಿದ್ಯಾ? ನಮಸ್ಕಾರ. ಸಾರಿಮ್ಮ, ನಿನ್ನನ್ನು ಭೇಟಿ ಮಾಡೋದಕ್ಕಾಗ್ಲಿಲ್ಲ. ನಿನಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೆ? ನೋಡಮ್ಮ, ಇದು ನಿನ್ ಸ್ವಂತ ಮನೆ ಅಂತ ತಿಳ್ಕೊ, ಯಾವುದಕ್ಕೂ ಸಂಕೋಚ ಪಡಬೇಡ. ಥ್ಯಾಂಕ್ಸ್. ಎಷ್ಟೋ ಜನ ಡಾಕ್ಟರ್ಗಳು ಬಂದು ಹೋದ್ರು. ಎಲ್ಲಾ ದೇವರ ದಿಂಡರಿಗೂ ಸೇವೆ ಆಯ್ತು, ಮಾಟ ಮಂತ್ರಾನೂ ಮಾಡಿಸಿದ್ದಾಯ್ತು. ಆದ್ರೆ ನೀರಿನ ಹಾಗೆ ಹಣ ಖರ್ಚಾಯ್ತು ಹೊರತು ನನ್ನ ಮಗನ ಗುಣ ಮಾತ್ರ ಆಗ್ಲಿಲ್ಲ. ಅಂದ್ರೆ ಅವನು ನನ್ನ ಸ್ವಂತ ಮಗ ಅಲ್ಲ, ನಮ್ಮ ಅಕ್ಕನ ಮಗ. ಆದ್ರೆ ನಮ್ಮಿಬ್ಬರಿಗೂ ಅವನನ್ನು ಕಂಡ್ರೆ ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿ. ನಿನ್ನ ಕೈ ಗುಣದಿಂದನಾದರೂ ಅವನ ಗುಣ ಆದ್ರೆ ನಮ್ಗಷ್ಟೇ ಸಾಕು. ನಾನು ಅವ್ರನ್ನ ನೋಡ್ಬೋದಾ? ಕರ್ಕೊಂಡು ಹೋಗು. ಆ ರೂಮಲ್ಲೇ ಅವನಿರೋದು. ಮೊದಲು ನಾ ಹೋಗ್ತೀನಿ, ಆಮೇಲೆ ನೀವು ಬನ್ನಿ. ಬೇಡಿ, ನೀವೆಲ್ಲ ಇಲ್ಲೇ ಇರಿ. ನಾನು ಅವ್ರನ್ನೊಬ್ಳೆ ನೋಡ್ಬೇಕು. ಇಲ್ಲ ಮ್ಯಾಮ್, ಅವನು ಅದು ಅವನೇನೇ ಆಗಿದ್ರು ಪರವಾಗಿಲ್ಲ, ನೀವೇನು ಯೋಚನೆ ಮಾಡಬೇಡಿ. ಅಂದಹಾಗೆ ಅವನ ಹೆಸರೇನಂದ್ರಿ? ಮಹೇಶ್ವರ ಅಂತ. ಸರಿ, ಕೀ ಕೊಡಿ. ಡಾಕ್ಟರ್, ಸ್ವಲ್ಪ ಹುಷಾರಾಗಿರಿ. ಮಹೇಶ್, ಮಹೇಶ್, ಅದಕ್ಕೆ ನಾನು ಮೊದಲು ಹೋಗ್ತೀನಿ ಅಂತ ಹೇಳಿದೆ. ನಿನಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ. ಇಷ್ಟು ವರ್ಷದಿಂದ ಅವ್ನು ನೋಡ್ಕೊಳ್ತಾ ಇರೋ ನಮಗ್ ಗೊತ್ತಿದೆ ಅವನ ನಡವಳಿಕೆ ಏನು ಅಂತ. ನೀನ್ ಇವತ್ತು ಬಂದು ಏನೋ ಮಾಯ ಮಾಡ್ತೀನಿ ಅಂತ ಹೋದ್ರೆ ಇನ್ನೇನಾಗುತ್ತೆ? ಅವ್ನು ನಮ್ಮ ಹಾಗೆ ಮನುಷ್ಯನಾಗಿದ್ರೆ ಸರಿ, ಅದೊಂದು ಪ್ರಾಣಿ, ಕಾಡು ಪ್ರಾಣಿ. ನಾನು ಸ್ವಲ್ಪ ನಿಮ್ಮ ಯಜಮಾನರನ್ನು ನೋಡ್ಬೇಕು. ಯಾಕೆ? ಆಗ್ಲೇ ನೋಡಾಯ್ತಲ್ಲ. ಮಹೇಶ್ ಬಗ್ಗೆ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೆ ಅವ್ರು ಯಾಕೆ ಬೇಕು? ಆ ಕಾಡು ಪ್ರಾಣಿ ಹುಟ್ಟಿದಾಗ್ಲಿಂದ ನಾನು ಅವ್ನು ನೋಡ್ತಾನೆ ಇದ್ದೀನಿ. ಅದೇನ್ ಬೇಕೋ ನನ್ನನ್ನೇ ಕೇಳು. ಮಹೇಶ್ ನಡವಳಿಕೆ ಚಿಕ್ಕಂದಲ್ಲಿ ಹೇಗಿತ್ತು ಅನ್ನೋ ವಿವರ ಬೇಕು. ಅವನು ಹೀಗಾಗೋದಕ್ಕೆ ಏನೋ ಒಂದು ಕಾರಣ ಇರಬೇಕು. ಯಾವುದೋ ಒಂದು ಮುಖ್ಯವಾದ ಘಟನೆ ನಡೆದಿರ್ಬೇಕು. ಅದೇನು ಅಂತ ಹೇಳ್ತೀರಾ? ಅದು ಲಕ್ಷ್ಮಿ, ಅದನ್ನ ನಮ್ಮ ಯಜಮಾನ್ ಹತ್ರನೇ ಕೇಳು. ಅಂಥದ್ದು ಯಾವ ಘಟನೆನೂ ನಡೆದಿಲ್ಲ. ಅವನು ಹುಟ್ಟಿದಾಗ್ಲಿಂದ ಹಾಗೇ ಇದ್ದಾನೆ. ಅವರಪ್ಪ ಕೂಡ ಅರೆಹುಚ್ಚಾನೆ.
ಅವನಿಗೆ ಹುಡ್ತವನ್ ತಾನೆ, ಅವ್ನ್ ಬೇರೆ ಆಗೋಕೆ ಹೇಗ್ ಸಾಧ್ಯ? ದಿಢೀರಂತೆ ಕಿರ್ಚೋದು, ಇದ್ದಕ್ಕಿದ್ದಾಗ ನಗೋದು, ಅಳೋದು, ಯಾರಾದ್ರೂ ಹತ್ರ ಹೋದ್ರೆ ಹೊಡೆಯೋದು, ಬಡಿಯೋದು, ಕಚ್ಚೋದು. ನಾನೊಂದ್ಸಲ ಅವನಿಗೆ ಊಟ ಮಾಡ್ಸಕ್ ಹೋದಾಗ ಅವನ್ ಕಚ್ಚಿದ ಗುರ್ತು ಹಾಗೆ ಉಳಿದಿದೆ. ಕಡೆಗೆ ಅವ್ರ ಅಮ್ಮ ಸಾಯೋದಕ್ಕೂ ಅವನೇ ಕಾರಣ ಆಗ್ಬಿಟ್ಟ. ಅವನನ್ನ ಹಾಗೆ ಬಿಟ್ಟಿದ್ರೆ ನಮ್ಮ ರಾವ್ ಬಹದ್ದೂರ್ ವಂಶಕ್ಕೆ ಕಳಂಕ ಅಂತ ಆವತ್ತವನು ರೂಮ್ನಲ್ಲಿ ಕೂಡ ಹಾಕಿದ್ದು ಇವತ್ತಿನವರೆಗೆ ಹೊರಗೆ ಬಿಟ್ಟಿಲ್ಲ. ಸರಿ, ನಾನ್ ಬರ್ತೀನಿ. ಏನ್ರಿ, ಏನು ಹೇಳ್ದೇನೆ ಹೊರಟೋದ್ಲು? ಇವಳು ಆಗಲ್ಲ ಅಂದ್ರೆ ಏನ್ರಿ ಮಾಡೋದು? ಡಾಕ್ಟರ್, ಇಲ್ಲಿಂದ ಬೆಂಗಳೂರಿಗೆ ದಿನ 2 ಟ್ರೈನ್ ಹೋಗುತ್ತೆ. ಸಾಯಂಕಾಲ 6 ಗಂಟೆಗೊಂದು, ಬೆಳಗ್ಗೆ 8 ಗಂಟೆಗೊಂದು. ನಿಮ್ಗೆ ಯಾವ ಟ್ರೈನಿಗೆ ರಿಸರ್ವ್ ಮಾಡಿಸ್ಲಿ? ಇಲ್ಲಿಗೆ ಬಂದ ಡಾಕ್ಟರ್ಗಳೆಲ್ಲ ಮಹೇಶನ್ ನೋಡಿದ ತಕ್ಷಣ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ ಅಂತ ಹೇಳಿ ಬಂದಿನ ಸಾಯಂಕಾಲನೇನೋ ಇಲ್ಲ ಮಾರನೇ ದಿವಸ ಬೆಳಗ್ಗೆನೋ ಹೊರಟ್ಬಿಡ್ತಿದ್ರು. ಅದಕ್ಕೆ ನಿಮ್ಮನ್ನೂ ಕೇಳಿದೆ. ಟ್ರೀಟ್ಮೆಂಟ್ ಮಾಡೋಲ್ಲ ಅಂತ ನಾನ್ ಹೇಳಿದ್ನಾ? ನೋಡಿ, ಒಂದ್ಸಲ ಒಂದ್ ಕೆಲಸ ಒಪ್ಕೊಂಡ್ಮೇಲೆ ಏನೇ ಆದ್ರೂ ಹಿಂದೆ ಸರಿಯೋ ಅಭ್ಯಾಸ ನನಗಿಲ್ಲ. ನಾನ್ ಟ್ರೀಟ್ಮೆಂಟ್ ಮಾಡೇ ಮಾಡ್ತೀನಿ. ಡಾಕ್ಟ್ರೇ, ಅಂದ್ರೆ ಮಹೇಶ ಗುಣವಾಗ್ತಾನೆ ಅಂತೀರಾ? ಖಂಡಿತ. ಲಕ್ಷ್ಮಿ, ಏನ್ ಬೇಕಿತ್ತು? ಹೇಳ್ ಲಕ್ಷ್ಮಿ. ನೀವ್ ಯಾವತ್ತು ಊರ್ಗ್ ಹೋಗ್ತೀರಾ? ಇವತ್ ಸಂಜೆನೋ ನಾಳೆ ಬೆಳಗ್ಗೆನೋ? ನಾನು ಊರ್ಗ್ ಹೋಗ್ತೀನಿ ಅಂತ ಯಾರು ಹೇಳಿದ್ರು ನಿನ್ಗೆ? ನಾನು ಹೇಳ್ತಿದ್ದೀನಿ. ನೀವಿಲ್ಲಿಂದ ವಾಪಸ್ ಹೊರಟೋಗಿ. ಏನಿದು? ನೀವೆಲ್ಲ ನನ್ನ ಈ ಊರಿಂದ ಕಳಿಸೋದ್ರಲ್ಲೇ ಇದ್ರಲ್ಲ, ಏನ್ ವಿಷಯ? ನಿನಗೆ ಮಹೇಶ್ ಹುಷಾರಾಗೋದ್ ಬೇಡವಾ? ಬೇಡ, ನನ್ಗೆ ಅವನ್ ಬರ್ತಿರ್ಬೇಕು. ಅಂದ್ರೆ ಅವನ್ ಸಾಯ್ಬಾರದು. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಅವನ್ ಸಾವಿನ ಪ್ರಶ್ನೆ ಯಾಕೆ ಬರುತ್ತೆ ಈಗ? ಅವನ್ ಹುಷಾರಾಗ್ಬಿಟ್ರೆ ಅವನ್ ಸತ್ತೋಗ್ತಾನೆ. ಅವನ ಕೊಂದ್ಬಿಡ್ತಾರೆ. ಯಾರು ಕೊಲ್ಲೋದು? ಯಾಕೆ? ದಯವಿಟ್ಟು ಅದನ್ನೆಲ್ಲ ಕೇಳ್ಬೇಡಿ. ಆದ್ರೆ ನೀವಿಲ್ಲಿರ್ಬೇಡಿ. ಹೊರಟೋಗಿ, ಪ್ಲೀಸ್ ಹೊರಟೋಗಿ. ಮಾತಾಡ್ಬೇಡ ಲಕ್ಷ್ಮಿ. ಏನ್ ವಿಷಯ ಹೇಳು. ಮಹೇಶ್ ಗುಣವಾದ್ರೆ ಸಾಕು ಅಂತ ನಿಮ್ ತಂದೆ ಕೇಳ್ಕೊತಿದ್ದಾರೆ. ನೀನ್ ಅವನ್ ಸಾವಿನ ಬಗ್ಗೆ ಮಾತಾಡ್ತಿದ್ಯಲ್ಲ, ನಿಜ ಹೇಳು. ಅವನನ್ನ ಯಾರು ಕೊಲ್ತಾರೆ? ಯಾಕೆ ಕೊಲ್ತಾರೆ? ಹೇಳು ಲಕ್ಷ್ಮಿ. ಅವಳು ಹೇಳಲ್ಲ. ಅದನ್ನು ಹೇಳೋ ಸ್ಥಿತಿನಲ್ಲಿ ಅವಳಿಲ್ಲ. ಅಂದ್ರೆ ಈ ವಿಷಯ ನಿಮ್ಗೂ ಗೊತ್ತು ಅನ್ನಿ. ಹಾಗಾದ್ರೆ ನೀವೇ ಹೇಳಿ. ಈಗ ನಿಮ್ಗೆ ಆ ವಿಷಯ ತಿಳಿಸಿದ್ರೆ ಸಾಯೋದು ಮಹೇಶ ಮಾತ್ರ ಅಲ್ಲ, ನೀವು ಕೂಡ. ಹೆದರಿಸ್ತಿದ್ದೀರಾ? ಇಲ್ಲ, ಸತ್ಯ ಏನು ಅನ್ನೋದು ಹೇಳ್ತಾ ಇದ್ದೀನಿ. ಮುಂದೆ ಏನ್ ನಡಿಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಿಂದೆ ಏನ್ ನಡೆದಿದೆ ಅನ್ನೋದು ಗೊತ್ತಾದ್ರೆ ಮುಂದೆ ನಾವೇನ್ ಮಾಡ್ಬೋದು ಅನ್ನೋದನ್ನ ಯೋಚಿಸಬಹುದು. ಸತ್ಯ ಏನು ಅಂತ ತಿಳಿದ್ರೆ ಮಹೇಶ್ ಟ್ರೀಟ್ಮೆಂಟ್ಗೆ ತುಂಬಾ ಸಹಾಯ ಆಗುತ್ತೆ. ದಯವಿಟ್ಟು ಹೇಳಿ, ಮಹೇಶ್ ಹುಟ್ಟಿದಾಗ್ಲಿಂದಲೂ ಹೀಗಿರ್ಲಿಲ್ಲ. ಮತ್ತೆ ಮಹೇಶ 4 ವರ್ಷದವನಾಗಿರೋವರೆಗೂ ಎಲ್ಲ ಮಕ್ಕಳ ಹಾಗೆ ತೊದಲ್ತಾ, ಆಡ್ತಾ, ನಗ್ತಾ, ತುಂಟತನ ಮಾಡ್ತಾ ಅವರ ಅಪ್ಪ ಅಮ್ಮನ ಮುದ್ದಿನ ಮಗುವಾಗಿದ್ದ.
ಪರಮೇಶಿ, ಒಬ್ಬ ಸಿಪಾಯಿ ಕೈಲಿ ರಾಜನ್ ಕಟ್ಟಾಕಕ್ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಒಂದು ವೇಳೆ ರಾಜನ್ ಗಮನ ಬೇರೆ ಕಡೆ ಇದ್ದಾಗ? ಆದ್ರೂ ಸಾಧ್ಯ ಇಲ್ಲ. ರಾಜನ್ ನೋಡ್ಕೊಳಕ್ಕೆ ಮಂತ್ರಿಗಳಿರ್ತಾರಲ್ಲ. ಓ, ಹಾಗಾದ್ರೆ ಇದಕ್ಕೇನ್ ಹೇಳ್ತಿ? ಚೆಕ್. ಬೇರೆ ದಾರಿನೇ ಇಲ್ವಲ್ಲ. ಇಲ್ಲ ಇಲ್ಲ, ನೀನೇನೋ ಮೋಸ ಮಾಡ್ತಾ ಇದ್ಯಾ. ಕುದುರೆ ಇಲ್ಲಿತ್ತು. ಕುದುರೆ ಅಲ್ಲೇ ಇತ್ಕಣ. ಅರೆ, ಅದು ಹೇಗೆ ಸಾಧ್ಯ? ನಾನು ಚದುರಂಗ ಪ್ರವೀಣ ರಾವ್ ಬಹದ್ದೂರ್ ಪರಮೇಶ್ವರಯ್ಯ ಸೋಲೋದಾದ್ರೂ ಹೇಗೆ? ಹೇಗೆ ಅಂದ್ರೆ, ನೀನ್ ಬರೀ ಮುಂದೆ ನೋಡ್ಕೊಂಡು ಆಡ್ತಾ ಇದೀಯ, ಆದ್ರೆ ಈ ಸಿಪಾಯಿ ರಾಜನ ಹಿಂದೆ ನಿಂತ್ಕೊಂಡು ಚೂರಿ ಹಾಕ್ತಾ ಇದ್ದಾನೆ ಬೆನ್ನಿಗೆ. ನನ್ ಗಮನಕ್ಕೆ ಬರಲಿಲ್ವಲ್ಲ. ಹಾ, ನಾನು ಅದೇ ಕೇಳ್ತಿರೋದು. ಇವತ್ತು ಆಟದಲ್ಲಿ ನಿನಗೆ ಯಾಕೆ ಗಮನ ಇಲ್ಲ? ಟೈಮ್ ವೇಸ್ಟ್. ಈಗ 7:15. ಅದಕ್ಕೆ ಇದು ರಮ್ ಟೈಮ್. ಒಂದೊಂದ್ ರಮ್ ಹೀರ್ತಾ ಹೀರ್ತಾ ಸಿಪಾಯಿಗಳನ್ನ ಮುಂದುವರಿಸಿದ್ರೆ ಚಿಟ್ಕಿ ಹೊಡೆಯೋಷ್ಟರಲ್ಲಿ ನೀನ್ ಸೋಲ್ಸ್ಬೋದು. ನಮ್ಗಿನ್ನೂ ಅರ್ಥ ಆಗ್ಲಿಲ್ವಾ? ಯಾವ ಸಮಯಕ್ಕೆ ಏನೇನ್ ಮಾಡ್ಬೇಕು ಅಂತ ದಿನ ನಾನೇ ನೆನ್ಪು ಮಾಡ್ಬೇಕು. ಹೋಗಿ ನಮ್ಮಿಬ್ರಿಗೆ 2 ಗ್ಲಾಸ್ ರಮ್ ತಗೊಂಬಾ. ಬೇಡಪ್ಪ, ನನಗ್ ಬೇಡ. ನಾನ್ ಮಾತ್ರ ಕುಡಿತಾ ಇರ್ಬೇಕು, ನೀನ್ ನೋಡ್ತಾನೆ ಇರ್ಬೇಕಾ? ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ. ಅರೆ, ಇನ್ನು ಬಂಡಾಗ ನಿಂತ ಇದೆಯಲ್ಲ, ಹೋಗು. ಸರಿ ಬಾವ. ಪುರುಷೋತ್ತಿಲ್ಲ ತಿಂದು ಬೆಳೆದಿದ್ದಾನೆ, ಸಿಪಾಯಿ ಎಷ್ಟು ಬುದ್ಧಿ ಬಂದಿಲ್ಲ. ಸರಿ, ನೀ ಅದನ್ ಬಿಡು, ಇನ್ನೊಂದು ಆಟ ಆಡೋಣ ಬಾ. ನಿಂತ್ಕೊಳ್ಳಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದೆಯಾ? ನಿಮಗೂ ಒಂದು ಘನತೆ ಗೌರವ ಬೇಡವಾ? ಇನ್ನು ಎಷ್ಟ್ ದಿನ ಅಂತ ಅವ್ರಿಗೆ ವಿಸ್ಕಿ ಸುರಿದ್ಕೊಡ್ತಾ ಬಾಳ್ತೀರಾ? ನಾನೇನ್ ಮಾಡ್ಲೆ? ಹೊರಗಡೆ ಹೋಗಿ ಇನ್ನೇನಾದ್ರೂ ವ್ಯಾಪಾರ ಮಾಡಿ. ಅದಕ್ಕೆ ಹಣ ಎಲ್ಲಿಂದ ಅಂತ ತರಲಿ ನಾನು? ಇಷ್ಟು ದಿನ ಈ ಮನೆಯಲ್ಲಿ ಆಳ್ತರ ದುಡ್ದಿದಿರಲ್ಲ, ಅದಕ್ ಸಂಬಳ ಅಂತ ಕೇಳಿ. ಕೊಡಬೇಕಲ್ಲ. ಕೊಡದೆ ಇದ್ರೆ ಕಳ್ತನ ಮಾಡಿ. ಅದು ಆಗ್ದಿದ್ರೆ ಹೇಳ್ಬಿಡಿ. ಈ ಗುಲಾಮ್ಗಿರಿ ಮಾಡ್ಕೊಂಡು ಬದುಕೋಕ್ಕಿಂತ ನಾನು ನನ್ ಮಕ್ಕಳು ಬೀದಿನಲ್ಲಿ ತಿರುಪ ಎತ್ಕೊಂಡು ತಿಂತೀವಿ. ಪರಮೇಶಿ, ನಿನ್ ಕುದುರೆ ಹೋಯ್ತು. ಹಾಳಾಗ್ ಹೋಗ್ಲಿ, ನಿನ್ನ ಒಂಟೆ ಕತೆ ಕುಲ್ಗೆಟ್ ಹೋಯ್ತು. ನನ್ನ ಒಂಟೆ ಹೋದ್ರೆ ನಾನೇನ್ ಹೊಡೆದು ಚೆಕ್ ಅಂದೆ. ನೀನು ಬರೀ ಆನೆ ಕುದುರೆನ ಹೊಡಿತಾ ಇರು. ಇವತ್ತು ನಾನು ಹುಲಿನೇ ಹೊಡಿತೇನೆ. ಚದರಂಗದಲ್ಲಿ ಹುಲಿ ಎಲ್ಲೋ ಬರುತ್ತೆ? ಬರೋದಿಲ್ವೋ? ಆ ಹುಲಿ ಎಲ್ಲಿರುತ್ತೆ ಅಲ್ಲಿಗೆ ನಾವು ಹೋಗೋಣ. ನೀನ್ ಹೇಳ್ದಾಗ ಯಾಕೋ ಇವತ್ತು ಆಟದಲ್ಲಿ ಮನ್ಸೇ ಇಲ್ಲ. 2 ಪ್ಯಾಕ್ ರಮ್ ಹಾಕಿ ಆಮೇಲೆ ಶಿಕಾರಿಗೆ ಹೋಗೋಣ. ಹೇಗೆ? ದಂಡ್ ಪಿಂಡ, ಸುಮ್ನೆ ಇಟ್ಬಿಟ್ಟು ಹೋದ್ರೆ ಆಯ್ತಾ? ಅದನ್ನ ಬೆರೆಸೋರು ಯಾರು? ಬೆರೆಸೋ. ಇವತ್ತು ಏನಾಗಿದೆ ನಿನ್ಗೆ? ಬೆಳಗಿಂದ ಮುಖ ಬೇರೆ ಇಷ್ಟು ತಪ್ಪ ಉದಿಸ್ಕೊಂಡಿದೀಯ. ಏನ್ ನಿನ್ ಕರ್ಗ ಹೇಳು. ನನಗೆ ಸ್ವಲ್ಪ ಹಣ ಬೇಕಾಗಿತ್ತು. ಯಾಕೆ? ಬೇರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ. ಬೇರೆ ಬಿಸ್ನೆಸ್ ನೀನು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನಾಚಪ್ಪ, ನನ್ನ ಹೆಂಡತಿ ಹೇಳಿದ್ಲು ಅಂತ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅವನಿಗೆ. 1 ಪೈಸೆನೂ ಇದುವರೆಗೆ ವಾಪಸ್ ಕೊಡ್ಲಿಲ್ಲ. ಇವನ್ ಮಜಾ ಮಾಡಕ್ಕೆ, ಜೂಜಾಡಕ್ಕೆ ನಾನು ದುಡ್ಡು ಸುರಿಬೇಕಾ? ನೋಡೋ, ಸ್ವಂತ ಬುದ್ಧಿ ಉಪಯೋಗಿಸಿ ಸಂಪಾದನೆ ಮಾಡೋ ತಾಕತ್ತಿದ್ರೆ ಹೊರಗಡೆ ಹೋಗು, ದುಡಿ.
ಇಲ್ಲ ಕೊನೆವರೆಗೆ ಇಲ್ಲೇ ಬಿತ್ಕೊಂಡು ಬಿಟ್ಟಿ ಕೂಳ್ ತಿಂತಾ ಇರು. ಇಲ್ಲ ಬಾವ, ಇದೊಂದ್ಸಲ. ಏಯ್, ಒಂದ್ ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ನಾವಿಬ್ರು ಶಿಕಾರಿಗೆ ಹೋಗ್ಬೇಕು. ಹೋಗು, ಏನೇನ್ ತಯಾರಿ ಮಾಡ್ಬೇಕು ಮಾಡು. ಔಟ್. ಯಾಕೆ ಅವ್ರ ಕೈಯಲ್ಲಿ ಅಷ್ಟೆಲ್ಲ ಹೀನಾಮಾನವಾಗಿ ಅನ್ನಿಸ್ಕೊಂಡ್ಮೇಲೆ ಬದುಕಿರ್ಬೇಕಾ? ಇದನ್ ತಗೊಂಡು ನನ್ನ ಮಕ್ಕಳನ್ನ ಸುಟ್ಬಿಟ್ಟು ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ. ಇವತ್ತಲ್ಲ ನಾಳೆ ನೀವು ಜೀವನದಲ್ಲಿ ಒಂದ್ ಒಳ್ಳೆ ಅಂತಸ್ತಿಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೂ ನಾವ್ ಯಾಕ್ರಿ ಬದುಕಿರ್ಬೇಕು? ಹೊಡಿ ಒಂದು ಹಂಗೆ ಹೊಡಿ. ಹೊಡಿ ಹೊಡಿ. ಇನ್ನು ಇಲ್ಲೇ ಇದೆಯಲ್ಲ, ತಯಾರಾಗ್ಬೇಕಾ? ನಡಿ ನಡಿ ನಡಿ. ಇಲ್ಲಪ್ಪ, ನಾನು ಇವತ್ತು ಬರೋದಿಲ್ಲ. ಯಾಕೆ? ನಾಳೆ ಮಹೇಶನ್ನ ಸ್ಕೂಲಿಗೆ ಸೇರಿಸ್ಬೇಕು. ಅಯ್ಯೋ, ಸ್ಕೂಲಿಗೆ ನಾಳೆ ಸೇರ್ಸಿದ್ರಾಯ್ತು ಬಾ. ನಾಳೆ ಕೊನೆ ದಿವಸ, ಅದು ಅಲ್ಲದೆ ನಾಳೆ ಒಳ್ಳೆ ದಿವಸ. ನಾನ್ ಶಿಕಾರಿಗೆ ಬರ್ದವ್ರ ಪರಲ್ಲ, ನೀವು ಹೋಗ್ ಬಾ. ಸರಿ ಗೌರಿ, ಹೋಗ್ಲಾ? ಹೋಗ್ ಬನ್ನಿ, ಹುಷಾರಾಗಿ ಹೋಗ್ ಬನ್ನಿ. ಮಿಸ್ಟರ್ ಮಹೇಶ್ವರ್. ಪರಮೇಶಿ, ಬರ್ತಾ ಹುಲಿನ ಜೊತೆ ಕರ್ಕೊಂಬಪ್ಪ. ಟೈಮ್ ಎಷ್ಟು? 8 ಕಾಲು. 9 ಕಾಲು ಒಳಗಡೆ 2 ಹುಲಿ ಜೊತೆ ಬರ್ತೇನೆ. ಹುಲಿಗಳ ಜೊತೆ ಬರ್ತೀನಿ ಅಂತ ಹೋದ ಪರಮೇಶ್ವರ ಮತ್ತೆ ಬಂದಿದ್ದು ಹೆಣವಾಗಿ. ಅವನ್ ಶವನ ಹೊತ್ಕೊಂಡ್ ಬಂದವ್ರು ಹೇಳಿದ್ದು ಅವನ್ ಹುಲಿಗೆ ಬಲಿಯಾದ ಅಂತ. ನೀನಿನ್ನೇನು ಯೋಚನೆ ಮಾಡ್ಬೇಕಾಗಿಲ್ಲ ಪಾರ್ವತಿ. ನಮ್ ಬಾವ ಸತ್ತು ನಮ್ ನಾಯಿ ಜೀವನಕ್ಕೆ ಮಂಗಳ ಹಾಡ್ಬಿಟ್ಟ. ಇನ್ಮೇಲೆ ಈ ರಾಜ ವಿಲಾಸಕ್ಕೆ ನಾನೇ ರಾಜ, ನೀನೇ ರಾಣಿ. ಅದೇ ಹೇಗ್ರಿ? ಆಸ್ತಿ ಎಲ್ಲ ನಿಮ್ ಅಕ್ಕನಿಗೆ ತಾನೇ ಸೇರುತ್ತೆ? ಗಂಡನ್ ಕಳ್ಕೊಂಡು ದುಃಖದಲ್ಲಿರೋ ಅವಳಿಂದ ಆಸ್ತಿನ ಬರ್ಸ್ಕೊಳ್ಳೋದು ಏನ್ ಮಹಾ ದೊಡ್ಡ ವಿಷಯ. ಸ್ವಲ್ಪ ತಡ್ಕೊಚ್ಚಿನ್ನ. ನೀ ನಮ್ ಕಷ್ಟ ಕಾಲದಲ್ಲಿ ನಿಮ್ ಭಾವನ ಹುಲಿ ಕೊಂದಿದ್ದು ನಮ್ಮ ಅದೃಷ್ಟ. ಅಯ್ಯೋ ಪೆದ್ದಿ, ನಮ್ ಭಾವನ್ ಕೊಂದಿದ್ದು ಹುಲಿ ಅಲ್ವೇ, ಈ ನಿನ್ ನಾಗರಾಜ. ಅವನ್ ಬೇಟೆಗೆ ಹೋದಾಗ ಅವನ್ ಹಿಂದೆನೆ ಹೋಗಿ ನೀನ್ ಕೊಟ್ಟ ರಿವಾಲ್ವರ್ ನಿಂದ ಅವನು ಪ್ರಾಣಾನೇ ಹಾರಿಸ್ಬಿಟ್ಟೆ. ಅಯ್ಯೋ ಪಾಪಿ, ಒಡ ಹುಟ್ಟಿದ ಅಕ್ಕನ ಹಣೆ ಕುಂಕುಮನೆ ಅಳಿಸ್ಬಿಟ್ಟಿಯಲ್ಲೋ ಚಂಡಾಲ. ಯಾಕೋ ನನಗ್ಯಾಕೋ ಇಂಥ ದ್ರೋಹ ಬಂತೆ? ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ಮಾಂಗಲ್ಯ ಕಿತ್ಕೊಂಡೆ. ನನ್ನನ್ನಾದ್ರೂ ಯಾಕೆ ಉಳಿಸಿದ್ಯೋ? ಸಾಯಿಸ್ಬಿಡು, ನಿನ್ನ ಕೈಯಾರೆ ನನ್ನ ಸಾಯಿಸ್ಬಿಡು, ಸಾಯಿಸು. ನಿನ್ನನ್ನು ಸಾಯಿಸ್ಬಿಟ್ರೆ ಆಸ್ತಿ ಬರ್ಕೊಡೋರು ಯಾರು? ಏನಂದೆ? ಯಾವ ತಕರಾರು ಮಾಡದೆ ಇನ್ನು 24 ಗಂಟೆ ಒಳಗೆ ಈ ಆಸ್ತಿಲ ಅರ್ಧ ಭಾಗ ನನ್ನ ಹೆಸರು ಬರಿಬೇಕು. ಇಲ್ದಿದ್ರೆ ನಿನ್ ಗಂಡನ ತೋರಿಸಿದ್ದಾರೇನೆ ಮಿಗ್ದವ್ರಿಗೂ ತೋರ್ಸೋದಕ್ಕೆ ಈ ನಾಗರಾಜನಿಗೇನ್ ಕಷ್ಟ ಆಗೋಲ್ಲ. ಅನಾಥನಾಗಿದ್ದ ನನ್ನ ತನ್ನ ಸ್ವಂತ ತಮ್ಮಂಗಿಂತಲೂ ಹೆಚ್ಚಾಗಿ ನೋಡ್ಕೊಂಡ ಪರಮೇಶ್ವರನ ಆಸ್ತಿ ನಾಗರಾಜ ಏನ್ ಪಾಲಾಗಬಾರ್ದು ಅನ್ನೋದಕ್ಕೋಸ್ಕರ ಆಸ್ತಿನೆಲ್ಲ ಮಹೇಶ್ವರನ್ಗೆ, ಅವನ ನಂತರ ಅವನ್ ಮಗುಗ್ ಸೇರೋ ಹಾಗೆ ಉಯಿಲು ಬರಸ್ತೆ. ಮಹೇಶ ಮೇಜರ್ ಆಗೋವರೆಗೂ ಈ ಆಸ್ತಿಗೆಲ್ಲ ಉಸ್ತುವಾರಿ ವಾರಸ್ದಾರನಾಗಿ ಅವರಮ್ಮ ನನ್ನ ನೇಮಿಸಿದ್ರು. ಈ ವಿಷಯ ತಿಳಿದ ನಾಗರಾಜಯ್ಯ ನಾನು ವಕೀಲರನ್ನ ಬಿಟ್ಟು ವಾಪಸ್ ಬರೋಷ್ಟರಲ್ಲೇ
ನಾಗರಾಜ, ನಾಗರಾಜ, ಮಹೇಶ್ವರಂಗೆ ಏನು ಮಾಡಬೇಡ. ದಯವಿಟ್ಟು ಅವನ್ನ ಬಿಟ್ಬಿಡು. ಈ ಮನೇಲಿರೋ ಆಸ್ತಿ ಹಣ ನೀನೇ ತಗೋ. ಆದ್ರೆ ಮಹೇಶ್ವರನ್ ಮಾತ್ರ ಏನು ಮಾಡಬೇಡ. ನಾನು ಅವನ್ನೆಲ್ಲಾದ್ರೂ ದೂರ ಕರ್ಕೊಂಡು ಹೋಗಿ ಕಣ್ಮರೆಯಾಗಿದ್ದು ಬಿಡ್ತೀನಿ. ಹೊರಗಡೆ ಹೋದ್ಮೇಲೆ ನೀನ್ ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಥವಾ ಮಹೇಶ ವಯಸ್ಸಿಗೆ ಬಂದ್ಮೇಲೆ ಮತ್ತೆ ಬಂದು ಆಸ್ತಿನ ವಾಪಸ್ ಕೇಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಿಮ್ಮನ್ನ ಅಷ್ಟು ಸುಲಭ ಬಿಟ್ಬಿಡೋದಕ್ಕೆ ನಾನೇನು ಮುಟ್ಟಾಳ ಅಂತ ತಿಳ್ಕೊಂಡಿದ್ಯಾ? ಮಹೇಶ ಮೇಜರ್ ಆಗಿ ಆಸ್ತಿನೆಲ್ಲ ನನ್ನ ಹೆಸರು ಬರೆಯೋವರೆಗೂ ಅವನ್ನೆಲ್ಲ ಕುಳಿತಾ ಇರಬೇಕು. ಅಲ್ಲಿವರೆಗೂ ನೀನ್ ಕೂಡ ಅವನ ಹತ್ರ ಸುಳಿಬಾರ್ದು. ನೀನೇನಾದ್ರೂ ಹೊರಗಿನವ್ರ ವಿಷಯ ತಿಳಿಸಿ ಮಹೇಶನಲ್ಲಿ ಕರ್ಕೊಂಡು ಹೋಗೋದ ಪ್ರಯತ್ನ ಪಟ್ಟೆ, ಅವನ ತುಂಡು ತುಂಡ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ಬಿಡ್ತೀನಿ. ಹುಷಾರ್. ನಾನಿಲ್ಲೇ ಇರೋದಕ್ಕೆ ತೀರ್ಮಾನಿಸಿದ್ದು ಬರೀ ಮಹೇಶನ ಆಸ್ತಿನ ನಾಗರಾಜನಿಂದ ಕಾಪಾಡಬೇಕು ಅನ್ನೋದಕ್ಕೆ ಮಾತ್ರ ಅಲ್ಲ, ಆ ಕೊಲೆಗಡಕರಿಂದ ಮಹೇಶನ್ ಪ್ರಾಣನ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ. ಈ ಒಂದೇ ಒಂದು ಉದ್ದೇಶದಿಂದ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ನಾನು ಅವನ್ನ ಕಾಯ್ತಾ ಇದ್ದೀನಿ. 20 ವರ್ಷ ಆಯ್ತು. ಆ ಕತ್ಲೆ ಕೋಣೆ ಬಿಟ್ರೆ ಮಹೇಶನ್ಗೆ ಬೇರೆ ಜಗತ್ತೇ ಇಲ್ಲ. ಮಹೇಶನ್ ಗುಣವಾಗ್ಲಿ ಅಂತ ನಾಗರಾಜಯ್ಯ ಆಸೆ ಪಡ್ತಿರೋದು ಅವನಿಗೆ ಮಹೇಶನ್ ಮೇಲಿರೋ ಪ್ರೀತಿಯಿಂದಲ್ಲ, ಈ ಆಸ್ತಿ ಮೇಲಿರೋ ಆಸೆಯಿಂದ. ಈ ಆಸ್ತಿನೆಲ್ಲ ನಾಗರಾಜಯ್ಯ ತನ್ನ ಹೆಸರಿಗೆ ಬರೆಸ್ಕೊಂಡ್ಮೇಲೆ ಮಹೇಶ ಬದುಕೊಳ್ತಿರ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಯಾಕೆ? ಮಹೇಶ ಗುಣವಾಗಿ ತನ್ನಂತಾನೆ ಕಾಪಾಡ್ಕೊಳ್ಳೋ ಹಾಗಾದ್ರೆ ನೀವ್ ಯಾಕೆ ಹಾಗೆ ಯೋಚಿಸಲ್ಲ? ನಾವು ಮೊದಲು ಅವನ್ನೊಬ್ಬ ಮಾಮೂಲು ಮನುಷ್ಯನಾಗಿ ಮಾಡೋಕ್ ಪ್ರಯತ್ನಿಸೋಣ. ಆಮೇಲೆ ಅದೃಷ್ಟ ಇದ್ರೆ ಅವರಿಬ್ಬರ ಮಧ್ಯೆ ನಡೆಯೋ ಹೋರಾಟದಲ್ಲಿ ಮಹೇಶನ್ಗೆ ಖಂಡಿತ ಜಯ ಸಿಗುತ್ತೆ. ರೇ, ಈ ರಾಜಾವಿಲಾಸದಲ್ಲಿ ಇದ್ದು ನನಗೆ ಯಾಕೋ ತುಂಬಾ ಬೇಜಾರಾಗಿದೆ. ನಾವೊಂದು ಹೊಸ ಮನೆ ಕೊಂಡ್ಕೊಳ್ಳೋಣ್ವೇನ್ರಿ? ಆಯ್ತು. ಮನೆ ಪೂರ್ತಿ ಏರ್ ಕಂಡೀಷನ್ ಇರ್ಬೇಕು. ಆಯ್ತು. ಮಹಡಿ ಹತ್ತಿ ಇಳಿಯೋಕೆ ಲಿಫ್ಟ್ ಇರ್ಬೇಕು. ಆಯ್ತು. ಆಯ್ತು ಆಯ್ತು ಅಂದ್ರೆ ಯಾವಾಗ? ಆ ನಿನ್ ಮಗನ ಹುಚ್ಚಿಬಿಟ್ಟು ಪತ್ರಕ್ಕೆಲ್ಲ ಸಹಿ ಹಾಕ್ದಾಗ ನೀನು ನಿನ್ನ ಆಸೆನೋ. ಎಕ್ಸ್ಕ್ಯೂಸ್ ಮೀ. ಓ ಬಾಮ, ಬಾ 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 ಕೂತ್ಕೊಮ್ಮ. ಕಾಫಿ ಕುಡಿತೀಯಾ? ಬೇಡಿ, ಬೆಂಗಳೂರಿಗೆ ಹೋಗ್ಬೇಕು. ಟಿಕೆಟ್ಗೆ ಏರ್ಪಾಟ್ ಮಾಡ್ತೀರಾ? ಅಂದ್ರೆ ನೀನ್ ಹೊರಟೋಗ್ತೀಯಾ? ನಾನ್ ಮಾತ್ರ ಅಲ್ಲ, ನನ್ ಜೊತೆ ಮಹೇಶ್ನು ಕರ್ಕೊಂಡು ಹೋಗ್ಬೇಕು. ಯಾಕೆ? ಇಲ್ಲಿ ನನ್ಗೆ ಟ್ರೀಟ್ಮೆಂಟ್ ಮಾಡೋಕ್ ಬೇಕಾದ್ದೆಲ್ಲ ಇಲ್ಲ. ನಿಂಗೇನ್ ಬೇಕು ಹೇಳಮ್ಮ, ನಾ ತರಿಸ್ಕೊಡ್ತೀನಿ. ಅದನ್ನೆಲ್ಲ ಇಲ್ಲಿಗೆ ತರ್ಸೋಕೆ ತುಂಬಾ ಖರ್ಚಾಗತ್ತೆ. ಸುಮ್ನೆ ಯಾಕೆ ತೊಂದ್ರೆ? ಖರ್ಚಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಹೇಳು? ಅದೆಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ, ನಾಳೆ ಬೆಳಗ್ಗೆ ಅದೆಲ್ಲ ಇಲ್ಲಿರುತ್ತೆ. ನೋಡು, 20 ವರ್ಷಗಳಿಂದ ಅವನ್ನ ಮನೇಲೇ ಬಚ್ಚಿಟ್ಕೊಂಡಿದ್ದೀವಿ. ಯಾಕೆ ಗೊತ್ತಾ? ನಮ್ಮ ರಾವ್ ಬಹದ್ದೂರ್ ವಂಶಾನ ಬೆಳಗಿಸಬೇಕಾಗಿರೋ ಕುಡಿಗೆ ಹುಚ್ಚು ಅನ್ನೋ ವಿಷಯ ಹೊರಗಿನವರು ತಿಳಿಸಿದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕಾಗ್ಲಿ ಅವನಿರೋ ಈ ಸ್ಥಿತಿಲಿ ಬೇರೆ ಊರಿಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ.
ಎಂತೆಂತ ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ಬಂದು ಹೋದ್ರು. ಇನ್ನು ಈ ಹುಡುಗಿ ಕೈಲಿ ಏನ್ ಮಾಡಕ್ಕಾಗುತ್ತೆ? ಬೇಕಾದ್ರೆ ಹೋಗಿ ನೋಡಮ್ಮ, ಒಂಬಾಟೆಗೆ ಟ್ರೀಟ್ಮೆಂಟ್ ಶುರು ಆಗಿರುತ್ತೆ. ಆಗಿರುತ್ತೆ. ನಿನ್ನೆ ಏಟ್ ತಿಂದು ರೂಮಿಂದ ಹೊರಗೋಡ್ ಬಂದ್ಲು, ಇವತ್ತು ಒದೆ ತಿಂದು ಒಳಗೆ ಬಿದ್ದಿರ್ತಾಳೆ. ನಿಂದ ಯಾವಲ್ಲ ಅಪಶಕನೇ ಕಣೆ. ಅಪರೂಪಕ್ಕೊಬ್ಬ ಡಾಕ್ಟ್ರು 2ನೇ ದಿನಾನು ಇಲ್ಲಿರೋ ಧೈರ್ಯ ಮಾಡಿದಾಳೆ. ಅವಳೇನ್ ಮಾಡ್ತಾಳೆ ನೋಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಅವನೇನಾದ್ರೂ ಹುಷಾರಾಗ್ಬಿಟ್ರೆ ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಅದನ್ನ ಮಾರ್ಬಿಟ್ಟು ಸೇಫ್ ಆಗಿ ಸ್ವಿಟ್ಜರ್ಲೆಂಡ್ ಹೋಗಿ ಸೆಟ್ಲ್ ಆಗ್ಬಿಡೋಣ.
ಹೇಳ್ಕೊಂಡು ಹೋಗ್ರು. ಇಡಿಯಟ್ ನನ್ ಮೇಲೆ ಕೈ ಮಾಡ್ತಾನೆ. ಮಹೇಶ್, ಉಮಾ, ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಯ ನೀನು? ನಿನ್ನೇ ಕೇಳ್ತಿರೋದು. ಅವನ್ನ ಹೊರಗಡೆ ಯಾಕೆ ಕರ್ಕೊಂಡ್ಬಂದೆ? ನಮ್ಮನ್ನೆಲ್ಲ ಆ ಕಾಡು ಪ್ರಾಣಿಗೆ ಬಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಇವತ್ತೇ ಕೊನೆ. ಇನ್ಮೇಲೆ ಏನ್ ಟ್ರೀಟ್ಮೆಂಟ್ ಕೊಡೋದಿದ್ರು ಆ ರೂಮ್ ಅಲ್ಲೇ ಕೊಡ್ಬೇಕು. ಈ ತರ ಹೊರಗಡೆ ಕರ್ಕೊಂಡ್ಬಂದು ಗದ್ದಲ ಮಾಡೋದಿದ್ರೆ ನಿನ್ನ ಅಗತ್ಯ ನಮ್ಗಿಲ್ಲ. ರೀ, ನಿಮಗೇನಾದ್ರೂ ಬುದ್ಧಿಗಿದ್ದೇನ್ರಿ? ಏನಂದೆ? ಅಲ್ಲ, ಅವಳ ಮೇಲೆ ಹಾಗೆಲ್ಲ ಕೂಗಾಡಿದ್ರಲ್ಲ, ಅವಳೇನಾದ್ರೂ ಕೋಪ ಮಾಡ್ಕೊಂಡು ಹೊರಟೋದ್ರೆ ಬೇರೆ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಯಾವನೇ ಬಂದ್ರು ಈ ಕಾಡು ಮನುಷ್ಯನ ಏನು ಮಾಡಕ್ ಆಗಲ್ಲ. ಇದುವರೆಗೂ ಬಂದಿದ್ದ ಯಾವನಾದ್ರೂ ಡಾಕ್ಟರ್ನ ಅವನು ಮುಟ್ಟಕ್ಕಾದ್ರೂ ಬಿಟ್ಟಿದ್ನ? ಏನು ಇವಳು ಬಂದು ಅವನ್ನ ಕಣ್ಣೆತ್ತಿ ನೋಡೋ ಹಾಗಾದ್ರೂ ಮಾಡಿದಾಳೆ. ನನ್ ಮಾತ್ ಕೇಳಿ, ಅವಳನ್ನ ಹೇಗಾದ್ರೂ ಪುಸ್ಲಾಯಿಸಿ ಇಲ್ಲೇ ಉಳಿಸ್ಕೊಳ್ಳಿ. ಏನಮ್ಮ ಇದೆಲ್ಲ? ಏನು ಈಗೇನಾಯ್ತು ಅಂತ ಎಲ್ರು ಇಷ್ಟೊಂದು ಹಾರಾಡ್ತಿದ್ದೀರಾ? ಮಹೇಶನ್ ಯಾಕೆ ಹೊರಗಡೆ ಕರ್ಕೊಂಡ್ಬಂದೆ? ಮತ್ತೆ ಅವನ ಕತ್ಲೆ ಕೋಣೆಯಲ್ಲಿ ಇನ್ನು ಎಷ್ಟು ದಿನ ಕೊಳಿಬೇಕು ಅಂದ್ಕೊಂಡಿದ್ದೀರಾ? ಹಾಗಲ್ಲಮ್ಮ, ಇಷ್ಟು ಬೇಗ ಅವನ ನಾಗರಾಜನ್ ಮುಂದೆ ಯಾಕೆ ಕರ್ಕೊಂಡು ಹೋದೆ? ನೋಡಿ, ನಾನು ಅವನ್ನ ಟ್ರೀಟ್ ಮಾಡೋಕ್ ಬಂದಿರೋ ಡಾಕ್ಟರ್. ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾಗರಾಜ ಏನ್ ನೋಡಿ ಮಹೇಶ್ ಹೇಗ್ ನಡ್ಕೋತಾನೆ ಅನ್ನೋದು ತಿಳ್ಕೊಳ್ಳೋಕೇನೆ ನಾನು ಅವನ್ನ ಅವ್ರ ಮುಂದೆ ಕರ್ಕೊಂಡು ಹೋದೆ. ಅಮ್ಮ, ಉಮಾದೇವಿ, ನನ್ನನ್ನ ಕ್ಷಮಿಸ್ಬಿಡಮ್ಮ. ಇದ್ದಕ್ಕಿದ್ದಾಗ ಮಹೇಶ ನನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲ ಅನ್ನೋ ಕೋಪದಲ್ಲಿ ಅವನನ್ನು ಹೊಡೆದು ನಿನ್ ಮೇಲೂ ಕೂಗಾಡಿ ದುಡುಕ್ಬಿಟ್ನಮ್ಮ. ದಯವಿಟ್ಟು ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ. ನನ್ನನ್ನ ನಿನ್ ತಂದೆ ಸಮಾನ ಅಂತ ತಿಳ್ಕೊಮ್ಮ. ಸರಿ, ಆದ್ರೆ ಮಹೇಶ ಹುಷಾರಾಗೋವರೆಗೂ ನಾನು ಅವನು ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗೋಕೆ ಅವಕಾಶ ಕೊಡ್ಬೇಕು. ಒಂದ್ ವೇಳೆ ಅವನು ಗೊತ್ತಿದ್ದೋ ಗೊತ್ತಿಲ್ದೇನೋ ಏನಾದ್ರೂ ವ್ಯತ್ಯಾಸವಾಗಿ ನಡ್ಕೊಂಡ್ರೆ ನೀವೆಲ್ಲ ಅವನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಂತ ಮಾತು ಕೊಟ್ರೆ ನಾನು ಟ್ರೀಟ್ಮೆಂಟ್ ಮುಂದುವರಿಸ್ತೀನಿ. ಇಲ್ಲಾಂದ್ರೆ ಇಲ್ಲ ಅನ್ನೋ ಮಾತೇ ಇನ್ಮೇಲಿಲ್ಲಮ್ಮ. ಇನ್ಮೇಲೆ ಈ ಮನೆಯಲ್ಲಿ ನೀನ್ ಏನ್ ಮಾಡಿದ್ರು ಸರಿ, ಯಾರು ಯಾಕೆ ಅಂತ ಕೇಳಲ್ಲ. ಒಟ್ನಲ್ಲಿ ನಮ್ಮ ಮಹೇಶ ನಮಗೆ ಹುಷಾರಾಗ್ಬಿಟ್ರೆ ಸಾಕಮ್ಮ. ನಾ ಬರ್ತೀನಮ್ಮ, ಬರ್ತೀನಿ.
ಅಂಬೆ ಅಮ್ಮ ಅಮ್ ಬಾ. ಅದು ಹಸು. ಸು ಹಸು. ಸು ಅಂಬೆ ಅದು ಬಾಲ, ನಮ್ಗಿರಲ್ಲ. ಬಾ ಹೋಗೋಣ. ಬಾ. ಅಂಬೆ ಬಾ ಇದು ಬ್ಯಾ ಅನ್ನೋದಿಲ್ಲ, ಬಾಲನೇ ಇಲ್ಲ. ಇದು ಮೋಟಾರ್ ಬೈಕ್. ಬೈ ಬೈ ಬಾ. ಬೈ ಮೋಟರ್ ಬೈ. ಬಿಟ್ಟೋಗ್ಬೇಡ ನೀನು. ಬಸ್ಯಾ ಅಲ್ಲೋಡ್ಲಾ? ಬಾ ಹೋಗೋಣ. ಎಲ್ಲಿ ಗೋಲಿ ಡಾಕ್ಟ್ರಮ್ಮ ಪರವಾಗಿಲ್ಲ ಕಣ್ಲಿ, ಹೆಂಗಸರು ಸೀರಿಯಸ್ ಯಾರು ಹೆಂಗ್ ಹಿಡಿಯೋದು ಅಂತ ಹೇಳ್ಕೊಬಿಟ್ಟವಳ ಅವಳು. ಅವಳಕ್ಕ ಕಲ್ತ್ಕೊಳ್ಳೋ ಅದೃಷ್ಟ ನಮ್ಗೆಲ್ಲ ಐತೆ. ಮಾಡು. ಮಹೇಶ್ ಸರಿಗ್ ಬಿಡು. ಅಗಳಪ್ಪ ಸೊಂಟಿಗೆ ಕೈ ಹಾಕ್ಬಿಟ್ಟಲ್ಲೋ. ಬುದ್ಧಿ ಬಲ್ತಿಲ್ದೆ ಹೋದ್ರು ಮೈ ಬಲ್ತಿಲ್ವಾ ಏನ್ರಪ್ಪ? ಕೈ ಬಿಡು. ಅದೆಲ್ಲಿ ಬಿಡ್ಬೇಕು ಅಂತ ಸರಿಯಾಗಿ ಹೇಳವ. ಅವೆಲ್ಲ ಪೆದ್ದಂಗೆ ಹೆಂಗ್ ಗೊತ್ತಾಗ್ಬೇಕು ನೋಡವ್ವ. ನಾವ್ 4 ಮಂದಿ ಇದೀವಿ, ಎಲ್ಲಿ ಬೇಕಾದ್ರೂ ಬಿಡ್ತೀವಿ ಏನ್ರಪ್ಪ? ಎಲ್ಗೋಗವ? ಮಾವಿನ ತೋಪ್ಕ ಪಾಳ್ಗುಡಿಗ ಎಲ್ಲೋಗುವ? ಅವರೆಲ್ಲ ನಮ್ಮನ್ನು ಚುಡಾಯಿಸ್ತಿದ್ದಾರೆ. ಅದಕ್ಕೆ ನಿನಗೆ ಕೋಪ ಬರ್ಬೇಕು. ಕೋಪ ಕೋಪ ಬಂತು. ಈಗ ಹೋಗಿ ಅವನು ಹೊಡಿಬೇಕು. ಯಾರಿಗೆ? ಆ ನೀಲಿ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನ್ ಕೆನ್ನೆಗೆ. ನೀಲಿ ಶರ್ಟ್ ಹಾಕೊಂಡಿರೋರು ಯಾರು? ನಾನೇ ಕಣ್ಲಿ. ಹೊಡೆದೆ. ಯಾಕೆ 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 ಕಿರ್ಕೋತಾ ಇದ್ದೀರಿ? ಕೈ ಹೊಡೆದೆ ನಾನು. ಏನ್ ಹೊಡೆದಿದ್ ನೀನು? ಅವರು ನಿನ್ನ ಹೊಡೆದ್ರಲ್ಲ, ಅದಕ್ಕೆ ತಿರುಗಿಸ್ ಹೊಡಿಬೇಕು. ಹಾಗಂತ ನೀನು ಹೇಳಲೇ ಇಲ್ಲ. ಸರಿ, ಈಗ ಹೇಳ್ತೀನಿ ಕೇಳು. ನಿನ್ ಮೇಲೆ ಯಾರೇ ಕೈ ಎತ್ತಿದ್ರು ತಿರುಗಿಸ್ ನೀನು ಕೈ ಎತ್ತಬೇಕು. ಅವ್ರು ಸುಸ್ತಾಗಿ ನೆಲ ಕಚ್ಚೋವರೆಗೂ ಹೊಡಿಬೇಕು. ಆದ್ರೆ ನೀನ್ ಮಾತ್ರ ಅವ್ರ ಕೈಯಿಂದ ಏಟ್ ತಿನ್ನಬಾರ್ದು.
ಹೊಡೆದೆ, ಎಲ್ರಿಗೂ ಹೊಡೆದೆ. ಹೊಡೆದ್ರು ಶಬಾಷ್ ಅಂತ ಹೇಳೋದಿಲ್ಲ ನೀನು. ಮಮ್ಮಿ, ನಾವು ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಕನ್ಫರ್ಮ್. ಏನು ಏನಾದ್ರು ಲಾಟ್ರಿ ಗೇಟ್ರಿ ಹೊಡಿತೇನು? ಲಾಟ್ರಿನೇ ಡ್ಯಾಡಿ. ನಮ್ ಹುಚ್ಚಣ್ಣ ಬರೆಯೋದನ್ನ ಕಲ್ತು ಬಿಟ್ಟ. ವೆರಿ ಗುಡ್. ಏನೇನೇನೇನು? ಶಬಾಸ್ ಅಂದೆ. ಅಮ್ಮ, ಕೋತಿ, ಕಳ್ಳರು, ಕೋತಿ ಖ್ಯಾತ, ಮಹೇಶ್ವರ, ಬೇರೆ ಬೇರೆ ಏನು ಬರಿಬೇಕಾಗಿಲ್ಲ ತಾನೆ? ಈ ಮನೆಯಲ್ಲಿ ಯಾರ್ಯಾರಿದ್ದಾರೋ ಅವ್ರ ಹೆಸರನ್ನೆಲ್ಲ ಬರಿಬೇಕು. ಏಯ್ ಮಹೇಶ್, ಎಲ್ಲಿ ಹೋಗ್ತಾ ಇದೀಯಾ? ಸೀಮೆ ಸುಣ್ಣ ತರಕ್ಕೆ, ಬಣ್ಣದ್ದು. ಇಲ್ಲೊಂದ್ ರಾಶಿ ಇದೆ, ಇದು ಸಾಲ್ದಾ? ಎಲ್ಲರೂ ಹೆಸರು ಇದರಿಂದ ಯಾಕೆ ಬರಲಿ? ಇಷ್ಟಿದೆ. ಉದ್ದದಿಲ್ವೇ ಇಲ್ಲ, ತಕೊಂಡ್ಬರ್ತೀನಿ. ಉದ್ದು ತಾನೇ ಬೇಕು, ತಗೋ. ಬರಿ. ಶಬಾಸ್ ಅಂತೀಯ, ಬರಿ 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 ಅಂತೀಯ, ಅರ್ಥನೇ ಇಲ್ಲ ನಿನ್ ಶಬಾಸಿಗೆ. ನಾನು ಈಗಲೇ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಬರ್ಲಾ ಡ್ಯಾಡಿ? ದಡ್ಡ ನನ್ನ ಮಗನೇ, ಅವನ ಬುದ್ಧಿ ಪೂರ್ತಿ ಸರಿ ಹೋಗಿ ಅವನು ಮಾಮೂಲು ಮನುಷ್ಯ ಅಂತ ಡಾಕ್ಟರ್ ಸರ್ಟಿಫೈ ಮಾಡ್ಬೇಕಲ್ಲ. ಯೋಚಿಸ್ಬೇಡಿ, ನಮ್ಮ ಆಸೆಗಳು ಕೈಗೂಡೋ ಕಾಲ ಹತ್ರ ಬರ್ತಾ ಇದೆ. ಈಗ ತಾನೇ ಅಕ್ಷರಾಭ್ಯಾಸ ಶುರು ಮಾಡಿದ್ದಾನೆ. ಅವನು ಪೆನ್ ಹಿಡಿದು ಪೇಪರ್ ಮೇಲೆ ಸಹಿ ಹಾಕೋ ತನಕ ಸ್ವಲ್ಪ ತಡ್ಕೊಳ್ಳಿ. ಅಯ್ಯೋ 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 ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ. ಅಯ್ಯೋ ಅಯ್ಯೋ ಮಳೆರಾಯ, ಅಯ್ಯೋ ಅಯ್ಯೋ ಮಳೆರಾಯ. ಮಹೇಶ್, ಅಯ್ಯೋ ಅಯ್ಯೋ ಮಳೆರಾಯ, ಅಯ್ಯೋ ಅಯ್ಯೋ ಮಳೆರಾಯ. ಮಹೇಶ್, ಅಯ್ಯೋ 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 ಮಹೇಶ್, ಏನ್ ಮಾಡ್ತಾ ಇದೀಯಾ? ಕಾಣಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಹಾಡ್ತಾ ಇದ್ದೀನಿ. ಓಹೋ, ಇದು ಹಾಡಾ? ಇನ್ನೇನಂತ ತಿಳ್ಕೊಂಡೆ? ಅಲ್ಲ, ಬರ್ದಿದ್ದು ಓದಿದ್ದು ಕಲ್ತಾಯ್ತಲ್ಲ, ಅದಕ್ಕೆ ಹಾಡೋದನ್ನ ಕಲ್ತ್ಕೊತಾ ಇದ್ದೀನಿ. ಅಯ್ಯೋ, ಹಾಡೋದಂದ್ರೆ ಇಷ್ಟನಾ? ಅಮ್ಮ ಯಾವಾಗ್ಲೂ ಹಾಡ್ತಾ ಇದ್ಲು. ತಾನ 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 ಏನೇನೇನು? ತಾನ ಓಹೋ, ಆಮೇಲೆ ತಾನ ತಾನ. ಅಪ್ಪ, ಇದು ಕಷ್ಟ. ನೀನೇ ಹಾಡು. ಸ್ವರವು ಶ್ರುತಿಯು ಬೆರೆಯೇ ಗಾನ, ಬೇರೆಯೇ ಗಾನ, ಮನಸ್ಸು ಕಲೆಯೇ ಸುಖದ ತಾನ, ಸುಖದ ತಾನ. ಹೃದಯ ನಗುತ್ತಿದೆ, ಜಗದಲಿದು ಕುಣಿದಿದೆ, ಹರುಷದಲೆಯಲ್ಲಿ ಹೊಸ ಕವಿತೆ ಮಿಡಿದಿದೆ. ಸೇರಿ ಹಾಡೋಣ, ಹಾಡಿ ಹಾರೋಣ ಒಲವಿನ ಗಗನದಲ್ಲಿ. ಸ್ವರವು ಶ್ರುತಿಯು ಬೆರೆಯೇ ಗಾನ, ಮನಸ್ಸು ಕಲೆಯೇ ಸುಖದ ತಾನ.
ಹೊಸದು ರಾಗ ಮೀಟಿದೆ ಅಲೆ ಅಲೆ ಹೊಸ ಸವಿಸೆಲೆ ನಗುವ ಹೂವ ಅರಸೋ ದುಂಬಿ ಹಾಡಿದೆ ಇದೆ ಇದೆ ಸ್ವರಲಯ ಇದೆ ಬೀಸಿ ಬಂದ ಗಾಳಿಯಲ್ಲೂ ಗಾನ ತುಂಬಿದೆ ತೇಲಿ ಬಂದ ಗಂಟೆ ನಾದ ಗೀತೆ ಹೇಳಿದೆ ಮನಸ್ಸು 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 ನಗಲು ಇದೆ ನಿನಿಸ 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 ಗ ಸ ನಿನಿಸ 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 ಗ ಗ ಸ ಮನಸ್ಸು ಆಡೋ ಮಾತೆ ವೇದವು ಪ್ರತಿಕ್ಷಣ ಸುಖದ ಪ್ರತಿಕ್ಷಣ ಹೊಸದು ನಮ್ಮ ಮಿಲನ ತಂದ ಬಂಧವು ತನು ಮನ ಇದು ಸಮರ್ಪಣ ನಾನು ಕಾಣೆ ಎಂದು ಏನು ಭಾವ ಕಾಡಿದೆ ಜೀವ ಜೀವ ಸೇರುವಂತ ಪ್ರೀತಿ ನೋಡಿದೆ ನಡೆವ ಜೊತೆಗೆ ಸ್ವರವು ಶ್ರುತಿಯು ಬೆರೆಯೇ ಗಾನ ಮನಸ್ಸು ಕಲೆಗೆ ಸುಖದ ತಾನ ಹೃದಯ ನಗುತ್ತಿದೆ ಜಗದಲ್ಲಿದು ಕುಣಿದಿದೆ ಹರುಷದ ಜಯಲೇ ಹೊಸ ಕವಿತೆ ಮಿಡಿದಿದೆ ಸೇರಿ ಹಾಡೋಣ ಹಾಡಿ ಹಾರೋಣ ಒಲವಿನ ಗಗನಗಳೇ ಸ್ವರವು ಶ್ರುತಿಯು ಬೆರೆಯೇ ಗಾನ ಮನಸ್ಸು ಕಲೆಯೇ ಸುಖದ ತಾನ ಸುಖದಾತಾನ 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 ಆಮೇಲೆ ಏನು ಸುಮ್ನೆ ನಿಂತ್ಬಿಟ್ಟೆ ಇಲ್ಲ ನೀನ್ ಹಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಚೆನ್ನಾಗಿತ್ತ ತುಂಬಾ ಚೆನ್ನಾಗಿತ್ತು ಇನ್ಮೇಲೆ ನೀನೇ ಬೇರೆಯವ್ರಿಗೂ ಕಲ್ಸ್ಕೊಡ್ಬೋದು ಹೌದಾ ಸರಿ ನಾ ಬಂದೆ ಎಲ್ಲಿ ಹೋಗ್ತಾ ಇದೀಯಾ ಅವ್ರು ಇದ್ದಾರಲ್ಲ ಅವರಿಗೆಲ್ಲ ಹಾಡು ಹೇಳ್ಕೊಂಡ್ ಬರ್ತೀನಿ ನಾನು ಈಗ ಬೇಡ ಸದ್ಯಕ್ಕೆ ಸ್ನಾನ ಮಾಡ್ಬಾ ನಿನ್ನೆ ತಾನೇ ಸ್ನಾನ ಆಯ್ತು. ದಿನ ಸ್ನಾನ ಮಾಡಿದ್ರೆ ಅವ್ರಿಗೆ ಯಾವಾಗ ನಾನು ಹಾಡು ಹೇಳ್ಕೊಡೋದು ನಾನು ತಪ್ಪು ತಿಳ್ಕೊಳ್ಳಲ್ಲ ನಾನ್ ಹೇಳ್ದಾಗ ಕೇಳ್ಬೇಕು ಬಾ ವೇಗು ವೈಗು ವೇಗು ಹೆಣ್ಣು ನಾಚಿಕೆ ಹೆಣ್ಣು ವೇಗು ಹಾಯ್ ಪರವಾಗಿಲ್ಲ ಮಹೇಶು ಇಷ್ಟು ಬೇಗ ಓದೋದು ಬರೆಯೋದೆಲ್ಲ ಕಲ್ತ್ಬಿಟ್ಟೆ ವೆರಿ ಗುಡ್ ಇಷ್ಟು ಬೇಗ ಅವನನ್ನು ನೀನು ಇಷ್ಟ್ರ ಮಟ್ಟಿಗೆ ತಯಾರಿ ಮಾಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ ಐ ಆಮ್ ವೆರಿ ಹ್ಯಾಪಿ ವಿತ್ ಯು ಮಹೇಶು ಇನ್ಮೇಲೆ ಚಾಕ್ ಪೀಸ್ ತಗೊಂಡು ನೆಲದ ಮೇಲೆ ಗೋಡೆ ಮೇಲೆಲ್ಲ ಬರೀಬಾರ್ದಪ್ಪ ತಗೋ ಪೆನ್ನು ತಗೋ ಅಯ್ಯಯ್ಯೋ ಇಂಕಿದ್ಯಪ್ಪ ಪಟ್ಟೆ ಮೇಲೆ ಬರಿಬಾರ್ದು ಇನ್ಮೇಲೆ ಇದೇ ಪೆನ್ನಿಂದ ಪೇಪರ್ ಮೇಲೆ ಸೈನ್ ಮಾಡೋದನ್ನ ಕಲ್ತ್ಕೋ ಗುಡ್ ಜಾಣ ಮರಿ ಹೊರದೆ ಇದು ನಾಳೆ ಹಾಕೊಳ್ಳ ನಾನು ಅವನಿಲ್ಲಿ ಯಾರು ಇದ್ರೊಳಗಿದ್ದವನು ಇದ್ರಲ್ಲೇ ಇದ್ದ ಎಲ್ಲರೂ
ಬಂದ ನೋಡು. ಬೇಕಾ? ಹ್ಮ್ ಹ್ಮ್ ಸ್ವಾಮಿ ಸ್ವಾಮಿ ನನಗ ಓ ಮಾ ಮಹೇಶ್, ಮಹೇಶ್ ಮಹೇಶ್, ನೀನ್ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ? ಒಳ್ಳೆ ಬುದ್ಧಿ ಕೊಡಪ್ಪ ಅಂತ. ಒಳ್ಳೆ ಬುದ್ಧಿನಾ? ಯಾರಿಗೆ? ನಿನಗೆ, ನನಗೆ, ಎಲ್ರಿಗೂ. ಹೌದಾ? ಈ ದೇವಸ್ಥಾನಕ್ಕೆ ನೀನ್ ಹಿಂದೆ ಯಾವಾಗ್ಲಾದ್ರೂ ಬಂದಿದ್ಯಾ? ನಾನು ನಮ್ಮ ಅಮ್ಮನ ಜೊತೆಲಿ ಬಂದಿದ್ದೆ ಒಂದ್ಸಲ. ಅವಳೇ ಹೇಳಿದ್ಲು, ದೇವ್ರ ಹತ್ರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೋ ಅಂತ. ನಿಮ್ಮಮ್ಮ ನಿನ್ಗೆ ಇನ್ನೇನೇನ್ ಹೇಳ್ಕೊಟ್ಟಿದ್ರು? ಏನು ಇಲ್ಲ. ಹೇ, ಹೆದರ್ಕೊಂಡ್ಬಿಟ್ಯಾ? ಅದು ಗುಡುಗಿನ ಶಬ್ದ. ಅಂದ್ರೆ ಅಂದ್ರೆ ಮಳೆ ಬರುತ್ತೆ. ಬಾ ಹೋಗೋಣ. ಬರ್ಲಿ ಬಿಡು, ಅದನ್ನು ನೋಡ್ಕೊಂಡೇ ಹೋಗೋಣ. ಅಯ್ಯಯ್ಯೋ, ಮಳೆ ಬಂದ್ರೆ ನಾವ್ ನೆಂದು ಹೋಗ್ತೀವಿ. ಯಾಕೆ? ಯಾಕೆಂದ್ರೆ ಮೇಲಿಂದ ನೀರ್ ಸುರಿಯುತ್ತೆ. ಅದ್ಯಾಗೆ ಮೇಲಿಂದ? ಅಂದ್ರೆ ಮೇಲಿಂದಾನು ಯಾರು? ಮತ್ತೆ ಹೇಗೆ? ಅದು ಪ್ರಕೃತಿ. ಭೂಮಿ ಮೇಲಿರೋ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಬೇಡ ಬಿಡು, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿಧಾನವಾಗಿ ಹೇಳ್ತೀನಿ. ಬಾ ಹೋಗೋಣ. ನೋಡಿದ್ದೀನಿ, ಆಟ ಬಾಬಾ, ಆಟ ಆಡೋಣ ಬಾ. ಬೇಡ, ಬಾ ಬಾ ಹೋಗೋಣ. ಮಳೆ ನಿಂತ್ರೆ ನಿನ್ ಶೀತ ಆಗುತ್ತೆ. ಬಾ. ಒಳ್ಳೆ ಮಳೆ ಬರ್ತಾ ಇದೆ, ಆಟ ಆಡೋದೇ ಬೇಡ ಅಂತ ನೀನು. ಅಯ್ಯೋ ಅಯ್ಯೋ ಮಳೆರಾಯ. ಮಳೆರಾಯ ಬಾರು, ನಾನ್ ನೋಡಿದ್ದೀನಿ ಮಳೆ. ಮಹೇಶ್, ಮಹೇಶ್, ಬೇಡ ಮಹೇಶ್. ಬಾರು ಮಹೇಶ್, ಬಿಡು ಬಾರು.
ಮನ್ಮಥ ಬರೆದಿಹ ಕಥೆಯಿದೆ. ಮೇಘವು ಮಳೆ ತಂದಿದೆ ಧರೆಗೆ ಹೊಸ ಹರುಷ, ಪ್ರೇಮಕ್ಕೆ ಗರಿ ಮೂಡಿದೆ ನಲಿವು ಪ್ರತಿ ನಿಮಿಷ. ಹರಿಯದ ಮನಗಳು ಬಯಕೆಯ ಕಿಡಿದೆ, ಭಾವದೆ ವಯಸ್ಸು ಮೀರಿದಿಹ ಕನಸು ನಗುತ್ತಲಿದೆ. ഇരുಳು ಕಳೆದಿದೆ ಬೆಳಕು ಮೂಡುತ್ತಿದೆ. ಕಾಣಲ್ಲ ನಿನ್ಗೆ? ಉಮಾ ಉಮಾ ನಿನ್ಗೆ ನನ್ ಮೇಲೆ ಕೋಪ ಬಂದಿದೆ. ಕೋಪನಾ? ಕೋಪ ಬಂದಿದ್ರು ಮುಟ್ತಾ ಇದೀಯಾ? ನನ್ ಗೊತ್ತು ನಿನ್ಗೆ ನನ್ ಮೇಲೆ ಕೋಪ ಬಂದಿದೆ ಅಂತ. ಇಲ್ವಲ್ಲ. ಮತ್ತೆ ಯಾಕೆ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಕ್ ಬರ್ಲಿಲ್ಲ? ಸಾರಿ, ಮರ್ತ್ಬಿಟ್ಟೆ. ಮುಟ್ಬೇಡ ನನ್ನ, ನನಗೂ ಕೋಪ ಬರುತ್ತೆ ಆಮೇಲೆ. ನನ್ಗೆ ಗೊತ್ತು ನಿನ್ಗೆ ಯಾಕೆ ಕೋಪ ಬಂದಿದೆ ಅಂತ. ಯಾಕೆ? ನೆನ್ನೆ ಮಳೆಯಲ್ಲಿ ನೆಂದಾಗ ನನ್ನಿಂದ ಶೀತ ಬಂದಿರ್ಬೇಕು, ಅದಕ್ಕೆ ಕೋಪ ಬಂದಿದೆ ನಿನಗೆ. ಇಲ್ಲ, ಖಂಡಿತ ಕೋಪ ಇಲ್ಲ. ಏನೋ ಯೋಚನೆ ಮಾಡ್ತಿದ್ದೆ, ಅದಕ್ಕೆ ಬೆಳಗ್ಗೆ ಬರ್ಲಿಲ್ಲ. ಏನ್ ಈ ಕಡೆ ಬಾ, ನಿನ್ ಮುಖಾನೇ ಕಾಣಿಸಲ್ಲ. ಏನ್ ಯೋಚನೆ ಮಾಡ್ತಾ ಇದ್ದೆ? ನೀನು ಯಾರನ್ ಮದ್ವೆ ಆಗ್ತೀಯಾ ಅಂತ ಯೋಚನೆ ಮಾಡ್ತಿದ್ದೆ. ನೀನ್ ಯಾರನ್ನ ಹೇಳ್ತೀಯ ಅವ್ರನ್ನ ಮದ್ವೆ ಆಗ್ತೀನಿ. ನಾನೇನ್ ಹೇಳಿದ್ರು ನೀನ್ ಕೇಳ್ತೀಯಾ? ಏನ್ ಹೇಳಿದ್ರು ನಂಬ್ತೀಯಾ? ನನ್ ಕಂಡ್ರೆ ನಿನ್ಗಿಷ್ಟನಾ?
ನಾನು ನಿನ್ಗೇನಾಗ್ಬೇಕು? ಎಲ್ಲ ಎಲ್ಲ ತಲೆ ಮೇಲೆ ಚೆನ್ನಾಗಿರೋದಿಲ್ಲ. ನಿನ್ನೆ ಮಳೆಯಲ್ಲಿ ಇಲ್ಲಿ ಕೊಟ್ಟಿಯಲ್ಲ, ಅಲ್ಲೇ ಕೊಡು. ಏನಾಯ್ತು ಡಾಕ್ಟರ್? ಏನಿಲ್ಲ. ಇರುವಾಗ ಮುಚ್ಚುಮರಿ ಯಾಕೆ ಡಾಕ್ಟರ್? ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನೀವೇ ಒಬ್ಬ ಡಾಕ್ಟರ್ ಆದ್ರೂ ಈ ವಿಷಯದಲ್ಲಿ ಅನುಭವ ಇರೋರು ಸಲಹೆ ಪಡೆಯೋದು ಒಳ್ಳೇದು. ನಾನು ಬರ್ತೀನಿ. ನನ್ನನ್ನ ನಿಮ್ ತಂಗಿ ಹಾಗೆ ಅಂತ ತಿಳ್ಕೊಳ್ಳಿ. ಯಾವುದೇ ಸಮಯದಲ್ಲಿ ಏನೇ ಸಹಾಯ ಬೇಕಿದ್ರು ಸಂಕೋಚ ಇಲ್ಲದೆ ಕೇಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು 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 ಎಂಟು ಏಳು ಐದು ಒಂಬತ್ತು ಒಂದು ಎರಡು ಒಂದು ಎರಡು ಬನ್ನಿ. ಪರವಾಗಿಲ್ಲಮ್ಮ, ಇಲ್ಲೇ ಮಾತಾಡೋಣ. ಏನ್ ವಿಷಯ? ದಿನೇ ದಿನೇ ಮಹೇಶ ಗುಣವಾಗ್ತಿರೋದನ್ನ ನೋಡಿ ನಮಗೆಲ್ಲ ತುಂಬಾ ಸಂತೋಷ ಆಗಿದೆಮ್ಮ. ಇದಕ್ಕೆ ನಿನಗೆ ಹ್ಯಾಕ್ ಕೃತಜ್ಞತೆ ಹೇಳಬೇಕು ತಿಳಿತಾನೇ ಇಲ್ಲ ಉಮ್ಮ. ನೀವೆಲ್ಲ ಕಡೆವರೆಗೂ ಹೀಗೆ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನೀನು ನಮ್ಮ ಜೊತೆ ಇದ್ದು ಈ ಒಳ್ಳೆ ಕಾರ್ಯನ ಮುಗಿಸ್ಕೊಟ್ಟು ಹೋಗ್ಬೇಕಮ್ಮ. ಖಂಡಿತ. ಏನ್ ಹೇಳಿ? ಮಹೇಶನ ಆಸ್ತಿಗೆ ತಾನೆ ನಾಗರಾಜಯ್ಯ ಏನೇನೆಲ್ಲ ಮಾಡ್ತಾ ಇದ್ದಾನೆ. ಅವನಿಗೂ ಸಂತೋಷ ಆಗೋ ಹಾಗೆ ನಾವೇ ವಿಷಯನ ಬಗ್ಗೆ ಹರಿಸ್ಬಿಡೋಣ. ಹೇಗೆ? ಮಹೇಶಂಗೆ ಮದುವೆ ಮಾಡ್ಬಿಟ್ರೆ ಲಕ್ಷ್ಮಿ ಅವನಿಗೆ ಸರಿಯಾದ ಜೋಡಿ. ಮದುವೆ ಆದ್ಮೇಲೆ ಆಸ್ತಿ ಎಲ್ಲ ಲಕ್ಷ್ಮಿಗೆ ತಾನೇ ಸೇರುತ್ತೆ. ಆಗ ಮಹೇಶಂಗೂ ಯಾವ ತೊಂದರೆನೂ ಇರೋದಿಲ್ಲ. ಅವ್ರ ಮಗಳು, ಅವ್ರ ಅಲಿಯ, ಅವ್ರದೇ ಕುಟುಂಬ, ಅವ್ರದೇ ಆಸ್ತಿ, ಎಲ್ಲರೂ ಸಂತೋಷವಾಗಿರ್ಬೋದು ಅಲ್ವಾ ಉಮಾ? ಹೌದು. ಸಾಧ್ಯನೇ ಇಲ್ಲ. ರಾವ್ ಬಹದ್ದೂರ್ ನಾಗರಾಜನ ಒಬ್ಬಳು ಮಗಳಿಗೆ ಒಬ್ಬ ಹುಚ್ಚನ್ ತಂದ್ಕೊಳ್ಳದೆ. ಬೀದಿಲಿ ಹೋಗೋ ದಾಸೇನಕ್ ಬೇಕಾದ್ರೆ ನನ್ನ ಮಗಳನ್ನ ಕಡ್ತೀನಿ ಹೊರತು ಆ ಕಾಡು ಮನುಷ್ಯನಿಗೆ ಮಾತ್ರ ಕೊಡಲ್ಲ. ಇನ್ನೊಂದ್ಸಲ ಈ ವಿಷಯ ನನ್ನ ಮುಂದೆ ಎತ್ತಿದ್ರೆ ನಿನ್ ನಾಲಿಗೆ ಕತ್ತರಿಸ್ಬಿಟ್ಟೇನು. ಮೊದಲು ಈ ಹೊಲಸ ವಿಷಯ ಹೇಳದೆ ನಿನ್ ಬಾಯ್ ತೊಳ್ಕೊ ಹೋಗು. ಈ ಮದ್ವೆಗೊಂದು ವೇಳೆ ನಮ್ಮ ಅಪ್ಪ ಒಪ್ಕೊಂಡಿದ್ರು, ನಾನು ಒಪ್ಕೋತಿರ್ಲಿಲ್ಲ. ಅವನ್ ಕಂಡೆ ನನ್ಗೆ ಇಷ್ಟ ಇಲ್ಲ ಅಂತಲ್ಲ. ಮಹೇಶನ್ ಮಗು ಡಾಕ್ಟರ್ ಉಮಾ ಹೋಟೆಲ್ ಬೆಳೀತಿರುವಾಗ ಇನ್ನೊಂದು ಹೆಣ್ಣು ಅವನು ಮದುವೆ ಆಗೋದು ಸರಿನಾ?
ಈ ವಿಷಯ ನಾಗರಾಜ ಹಿಂಗ್ ಗೊತ್ತಾದ್ರೆ ಅವ್ನ್ ನಿನ್ ಜೀವ ಸಹಿತ ಉಳಿಸಲ್ಲಮ್ಮ. ಆದ್ರೆ ನನ್ಗೆ ಈ ಮಗು ಬೇಕು. ಹೌದು, ನಾನು ಈ ವಿಷಯನ ನಿಮ್ಗೆ ತಿಳಿಸೋಣ ಅಂದ್ಕೊಂಡೆ. ಆದ್ರೆ ನೀವು ಲಕ್ಷ್ಮಿ ಮಹೇಶನ್ ಮದುವೆ ಪ್ರಸ್ತಾಪ ಮಾಡಿದಾಗ ಅದೇ ಮಹೇಶನ್ಗೆ ಒಳ್ಳೇದು ಅನ್ಕೊಂಡು ಹೇಳಿಲ್ಲ. ಸರಿಮ್ಮ, ಆದ್ರೆ ಈಗ ನೀನೇನಾದ್ರೂ ಒಂದ್ ಕಾರಣ ಹೇಳಿ ಇಲ್ಲಿಂದ ಹೊರಟೋಗ್ಬೇಕು. ಮಹೇಶ್ ಹುಷಾರಾಗ್ತಿರೋ ಈ ಸಮಯದಲ್ಲಿ ಅವನನ್ನ ಬಿಟ್ಟು ಹೋಗೋದು ಒಳ್ಳೇದಲ್ಲ. ಆದ್ರೆ ವಿಷಯ ಅದಲ್ಲಮ್ಮ. ಮಹೇಶ್ ನಂತರ ಈ ಆಸ್ತಿ ಅವನ ಮಗುಗ್ ಸೇರ್ಬೇಕು ಅಂತ ಅವ್ರ ತಾಯಿ ವಿಲ್ಲಲ್ಲಿ ಬರ್ದಿಟ್ಟಿರೋ ವಿಷಯ ನಿನಗೂ ಗೊತ್ತು. ಇದು ಗೊತ್ತಿದ್ದು ನಾಗರಾಜ ನೀನ್ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ಯಾ? ನಾಗರಾಜ ಏನ್ ಮಾಡ್ತಾನೋ ನೋಡೇ ಬಿಡೋಣ. ಈಗ ಅವನ್ನ ಎದುರು ಹಾಕೊಳ್ಳೋದು ಒಳ್ಳೇದಲ್ಲಮ್ಮ. ನಾವು ಬುದ್ಧಿವಂತಿಕೆಯಿಂದ ನಡ್ಕೋಬೇಕು. ನೋಡುವಮ್ಮ, ನೀನು ಈ ಊರ್ ಬಿಟ್ಟು ಹೋಗೋದ್ ಬೇಡ, ಆದ್ರೆ ಈ ಮನೇಲಿರೋದು ಒಳ್ಳೇದಲ್ಲ. ನಿನಗೆ ಇರೋದಕ್ಕೆ ನಾ ಬೇರೆ ಒಂದ್ ಮನೆ ವ್ಯವಸ್ಥೆ ಮಾಡ್ತೀನಿ. ನಾನು ಆಗಾಗ್ಗೆ ಬಂದು ನೋಡ್ಕೊಂಡು ಹೋಗ್ತೀನಿ. ನಿನ್ ಹೆರಿಗೆ ಆದ್ಮೇಲೆ ನೀನ್ ಇಲ್ಲಿಗೆ ಬರುವಂತೆ. ನೋಡಮ್ಮ, ಏನು ಯೋಚನೆ ಮಾಡಬೇಡ. ಮಹೇಶನ ನಾ ಜೋಪಾನವಾಗಿ ನೋಡ್ಕೋತೀನಿ. ಹಾ, ಎಲ್ಲೆಲ್ಲಿ ಹುಡ್ಕೋದ್ ನೀನನ್ನ? ಇಲ್ಲೇನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಚೆನ್ನಾಗೇ ಇಲ್ಲ. ಏನು ತಿರ್ಕೋ. ಈಗ ಚೆನ್ನಾಗಿದೆ. ಏನು ಅಂದೆ? ಮಹೇಶ್, ನಾನ್ ಸ್ವಲ್ಪ ಊರಿಗೆ ಹೋಗ್ಬೇಕಲ್ಲ. ಯಾಕೆ? ಏನೋ ಕೆಲ್ಸ ಇದೆ. ಸರಿ, ನಾನು ನಿನ್ ಜೊತೆಲಿ ಬರ್ತೀನಿ. ಅಲ್ಲಿಗೆಲ್ಲ ನೀನ್ ಬರ್ಬಾರ್ದು. ನಾನ್ ಯಾಕೆ ಬರ್ಬಾರ್ದು? ಬರ್ತೀನಿ ನಾನು. ನೀನ್ ಇಲ್ದೆ ನನ್ಗಿಲ್ಲಿ ಬೇಜಾರಾಗತ್ತೆ. ನೀನ್ ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನಾನು ಬಂದೇ ಬರ್ತೀನಿ. ಮಹೇಶ್, ನಾನ್ ಹೇಳ್ದಾಗ ಕೇಳ್ತೀನಿ ಅಂತ ಹೇಳಿದ್ಯೋ ಇಲ್ವೋ? ಹೇಳಿದ್ದೆ, ಆದ್ರೆ ಅದಕ್ಕೂ ನಾನ್ ನಿನ್ ಜೊತೆಲಿ ಬರೋದಕ್ಕೂ ಏನ್ ಸಂಬಂಧ? ನಾನ್ ನಿನ್ ಜೊತೆಲೆ ಬಂದ್ ನೀನ್ ಹೇಳ್ದಂಗೆ ಕೇಳ್ತೀನಿ. ಹಠ ಮಾಡಬಾರ್ದು ಮಹೇಶ್, ನಾನ್ ಬೇಗ ಬಂದ್ಬಿಡ್ತೀನಿ. ಹೇಳಿದ್ನಲ್ಲ ನನ್ಗಿಲ್ ಒಬ್ಬನಿಗೆ ಬೇಜಾರಾಗುತ್ತೆ ಅಂತ. ನಿನಗ್ ಬೇಜಾರಾದ್ರೆ ನಾನ್ ತಂದಿರೋ ಪುಸ್ತಕಗಳನ್ನೆಲ್ಲ ಓದು, ಎಸ್ಟೇಟ್ ಎಲ್ಲ ಒಂದ್ ರೌಂಡ್ ಹಾಕು. ನಾನ್ ಬರೋವರೆಗೂ ಒಳ್ಳೆ ಹುಡುಗನ್ ತರ ಇರ್ಬೇಕು. ನೀನು ಯಾವಾಗ ವಾಪಸ್ ಬರ್ತೀಯ? ಹೋದ್ ಕೆಲ್ಸ ಮುಗಿದ್ ಕೂಡ್ಲೆ ಬಂದ್ಬಿಡ್ತೀನಿ. ವಾಪಸ್ ಬರುವಾಗ ನಾನು ಏನ್ ತರ್ತೀಯ? ನಿನ್ ಜೊತೆ ಆಟ ಆಡೋಕೆ ನಿನ್ ತರಾನೇ ಇರೋ ಒಂದು ಮರಿ ಮಹೇಶನ್ ತರ್ತೀನಿ. ಬೇಡ, ನಿನ್ ತರಾನೇ ಇರೋ ಪುಟಾಣಿ ಉಮಾ ಕರ್ಕೊಂಬರ್ತೀಯ? ಅವಳು ಊರಿಗೆ ಹೋಗಿದ್ದು ಒಳ್ಳೇದೇ ಆಯ್ತು. ಅವನ ಹತ್ರ ಆಸ್ತಿ ಬರೆಸ್ಕೊಳ್ಳಕ್ಕೆ ಇದೇ ಸರಿಯಾದ ಸಮಯ. ಅದ್ ಸರಿ, ಆದ್ರೆ ಅವ್ನ್ ಸೈನ್ ಮಾಡ್ತಾನ? ಓ ಬನ್ನಿ ಡ್ಯಾಡಿ, ಹೋಗೋಣ. ಎಷ್ಟು ಸೈನ್ ಬೇಕು ನಿಮ್ಗೆ? ನೀವು ಹೇಳಿ ಜಾಗದಲ್ಲಿ ಸೈನ್ ಮಾಡ್ತೀನಿ. ಕಮಾನ್, ಸುಮ್ಮನೆ ಕೂತ್ಕೊಂಡು ಯೋಚನೆ. ನೋಡಿ, ಸಹಿ ಕೇಳೋಕ್ ಮುಂಚೆ ಅವನ ಹತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸ್ರಿ. ಅವನಿಗೆ ಸಖತ್ತಾಗಿ ಮಸ್ಕ ಹೊಡಿಬೇಕು ಡ್ಯಾಡಿ. ಹೇಗೆ 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 ಅವನಿಗೇನಾದ್ರೂ ಪ್ರೆಸೆಂಟ್ ಮಾಡೋಣ. ಕಾರಣನೇ ಇಲ್ದೆ ಪ್ರೆಸೆಂಟ್ ಮಾಡಕ್ಕಾಗತ್ತಾ? ಓ ಕಾರಣ, ಅವನಿಗಿವತ್ತು ಬರ್ತ್ಡೇ. ಅಯ್ಯೋ, ಅವನ್ ಹುಟ್ಟಿದ್ದು ಇವತ್ತಲ್ಲ. ಇವತ್ತಲ್ವಾ? ಇವತ್ತೇ. ನಮಗ್ ಯಾವತ್ತು ಬೇಕೋ ಆವತ್ತೇ ಅವನ್ ಬರ್ತ್ಡೇ. CHILD PS ಉಮಾ PSYCH. ಮಹೇಶು, ಮಹೇಶ್ವರ ಬಾಪ. ಹ್ಯಾಪಿ ಬರ್ತ್ಡೇ ಟು ಮಹೇಶು. ಕೂತ್ಕೋಪ್ಪ. ಇವತ್ತು ನನ್ ಬರ್ತ್ಡೇ ಅಂತ ನನ್ ಗೊತ್ತೇ ಇರ್ಲಿಲ್ಲ. ನಿನಗ್ ಗೊತ್ತಿಲ್ದಿದ್ರೆ ಏನಪ್ಪಾ, ನಾವಿದೀವಲ್ಲ ಜ್ಞಾಪಕ ಮಾಡಕ್ಕೆ. ನಿಂಗೆ ಇನ್ನೇನೆಲ್ಲ ಜ್ಞಾಪಕ ಇಲ್ಲ ಅಂತ ಹೇಳು, ನಾವೆಲ್ಲ ಜ್ಞಾಪಿಸ್ತೀವಿ. ಟೇಕ್ ದಿಸ್, ಇಂಪೋರ್ಟೆಡ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ತಗೋಪ್ಪ. ಉಮಾ ಎಷ್ಟ್ ಚೆನ್ನಾಗಿದೆ. ಮಹೇಶು,
ಇದನ್ನ ಈ ಮನೆಗ್ ಸೊಸೆಯಾಗಿ ಬರೋಳಗ್ ಕೊಡ್ಬೇಕು ಅಂತ ನಿಮ್ಮಮ್ಮ ನನ್ ಕೈ ಕೊಟ್ಟಿದ್ರು. ಇನ್ಮೇಲೆ ನೀನೇ ಇಟ್ಕೋಪ. ತಗೋ. ಈ ಶುಭ ಸಂದರ್ಭದಲ್ಲಿ ನಂದೊಂದು ಪುಟ್ಟ ಕಾಣಿಕೆ. ನಿನಗೇನ್ ಇಷ್ಟ ಅಂತ ಹೇಳಪ್ಪ. ಇವತ್ತು ನಾನೇ ಅಡಿಗೆ ಮಾಡಿ ನನ್ ಕೈಯಾರೆ ನಿನಗ್ ಬಡಿಸ್ತೀನಿ. ರೀ, ಇವತ್ತು ನೀವು ಮನೆಯಲ್ಲೇ ಇರ್ಬೇಕು. ಎಲ್ರೂ ಸೇರಿ ಒಟ್ಟಿಗೆ ಹಬ್ಬ ಮಾಡೋಣ. ನಾನ್ ಹೇಗೆ ಇರಕ್ಕಾಗತ್ತೆ? ನನ್ ಸಮಸ್ಯೆ ಏನು ಅಂತ ನಿಂಗೆ ಗೊತ್ತಿಲ್ವಾ? ಓ ಡ್ಯಾಡಿ, ವಾಟ್ ಇಸ್ ದಿಸ್? ಇಂಥ ಹ್ಯಾಪಿಯೆಸ್ಟ್ ಡೇ ದಿವಸ ಕೂಡ ನಿಮ್ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ವಾಟ್ ಮಮ್ಮಿ? ಏನಾಯ್ತು? ಅದನ್ನೆಲ್ಲ ನಿಂತಲೇ ಯಾಕೆ ಹಾಕೋದು ಬಿಡಪ್ಪ. ನಾವು ಪಡ್ಕೊಂಡ್ ಬಂದಿತ್ತು ನಮ್ಗೆ ಇರ್ಲಿ. 20 ವರ್ಷಗಳಿಂದ ನಾವು ಅನುಭವಿಸ್ಕೊಂಡ್ ಬಂದಿಲ್ವೇ? ಹಾಗಂತ ಅದನ್ನ ಎಷ್ಟ್ ದಿನ ನಿಮ್ ಮನ್ಸಲ್ಲಿ ಇಟ್ಕೊಂಡಿರ್ತೀರಾ? ಮಹೇಶ್ ಏನ್ ಹೊರಗಡೆ ಅವನೇ, ನಮ್ ಮಗನ್ ಸಮಾನ. ಹೇಳ್ಬಿಡ್ರಿ, ನಿಮ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಸಿಗುತ್ತೆ. ಅದನ್ನ ನಾನ್ ಹೇಗೆ ಹೇಳಲೆ? ಹೇಳಿ, ಪರವಾಗಿಲ್ಲ. ನೋಡಪ್ಪ ಮಹೇಶ್ವರ, ಹಿಂದೆ ನಡೆದದ್ದೆಲ್ಲ ಮರ್ತು ಬಿಟ್ಟು ನಾನು ತಿಳಿದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನನ್ನ ಕ್ಷಮಿಸಿದೀನಿ ಅಂದ್ರೆ ಹೇಳ್ತೀನಪ್ಪ. ಹಳೇದೆಲ್ಲ ಈಗ ಯಾಕೆ? ಏನ್ ಹೇಳಿ? ಏನಿಲ್ಲ, ನಿಮ್ ತಂದೆ ಹೋಗಿದ್ಮೇಲೆ ಅವನು ಮಾಡಿದ ಸಾಲ ಸೋಲ ತೀರ್ಸೋದಕ್ಕೆ, ಆಮೇಲೆ ನಿನ್ನ ಟ್ರೀಟ್ಮೆಂಟ್ಗೆ ಅಂತ ಇದ್ ಬದ ಹಣ ಎಲ್ಲ ಖಾಲಿಯಾಗಿ ಮೇಲೊಂದು 50-60 ಲಕ್ಷ ರೂಪಾಯಿ ಸಾಲನೂ ನನ್ನ ತಲೆ ಮೇಲೆ ಹಾಕೊಂಡ್ಬಿಟ್ಟಿನಪ್ಪ. ಈಗ ಸಾಲಗಾರರು ನನ್ನ ಕುತ್ತಿಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಈ ರಾಜ ವಿಲಾಸಕ್ಕೆ ಸೇರಿದ ಆಸ್ತಿನಲ್ಲಿ ಸ್ವಲ್ಪ ಭಾಗನಾದ್ರೂ ಮಾರದೆ ವಿಧಿನೇ ಇಲ್ಲ ಅನ್ನೋ ಪರಿಸ್ಥಿತಿ ನಾನು ಬಂದ್ಬಿಟ್ಟಿದ್ದೀನಿ. ಇದಕ್ ನೀವು ಒಪ್ತೀಯೋ ಇಲ್ವೋ ಅಂತ. ಒಪ್ಪದೆ ಏನ್ರಿ ಮಾಡ್ತಾನೆ? ನಮ್ ಕಷ್ಟ ಎಲ್ಲ ಅವನ್ ಕಷ್ಟನೂ ಅಲ್ಲ. ಹೌದು. ನಮ್ಮನ್ ಬೀದಿಗೆ ಇಳಿಯೋಗ್ ಬಿಟ್ಬಿಡ್ತಾನ ಏನೋ ಮಹಿ? ನಾನು ಏನ್ ಮಾಡ್ಬೇಕು ಅಂತ ಹೇಳಿ? ಏನಿಲ್ಲ, ಈ ಪತ್ರಕ್ಕೆ ಒಂದು ಸಣ್ಣ ಸಹಿ ಹಾಕ್ಬಿಟ್ರೆ ಒಂದು ಸಣ್ಣ ತುಂಡು ಆಸ್ತಿನ ಮಾರಿ ನಮ್ಮ ಸಾಲಗಳಿಂದ ಮುಕ್ತರಾಗಿ ನಿನ್ನ ಹುಟ್ಟದಬ್ಬನ ಸಂತೋಷದಿಂದ ಆಚರಿಸ್ತೀವಿ. ಓ ಡ್ಯಾಡಿ, ತಡ ಮಾಡಬೇಡಿ, ಚಿಂತೆ ಬಿಡಿ. ಪೇಪರ್ ಕೊಡಿ, ಪೆನ್ ಹಿಡಿ, ಸೈನ್ ಮಾಡಿ. ಇದ್ರಲ್ಲಿ ಏನು ಬರ್ದೇ ಇಲ್ಲ. ಅದನ್ನ ಟೈಪ್ ಮಾಡಿಸ್ಬೇಕಪ್ಪ. ನೀ ಕೆಳಗಡೆ ರುಜು ಹಾಕು, ಆಮೇಲೆ ನಾವು ಟೈಪ್ ಮಾಡಿಸ್ಕೋತೀವಿ. ತಡಿ ಹಿಡಿ. ಉಮಾ ಎಲ್ಲಿ? ಉಮಾ ಎಲ್ಲಪ್ಪ ಇದ್ದಾಳೆ ಇಲ್ಲಿ? ಅವಳು ಹೊರಟೋದ್ಲಲ್ಲ. ಬೇಕು, ಉಮಾ ಬೇಕು. ಈಗ ಉಮಾ ಯಾಕೆ ಬೇಕು ಮಹೇಶ್ವರ? ನೀನು ಹುಷಾರಾಗ್ಬಿಟ್ಟಿದ್ಯಲ್ಲ, ಅವಳಿನ್ ಬರಲ್ಲ. ಉಮಾ ಬರ್ತಾಳೆ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ ನನ್ಗೆ. ನಾನ್ ಬರ್ದೆ ಯಾವ ಕಾಗದದ ಮೇಲೆ ಸೈನ್ ಮಾಡ್ಬೇಡ ಅಂತ ಹೇಳಿದ್ದಾಳೆ. ನಾನು ಮಾಡಲ್ಲ ಸೈನು, ಮಾಡಲ್ಲ. ನಾನು ಮಾಡಲ್ಲ. ಯಾಕೆ ಮಾಡ್ಬೇಕು? ಮಾಡಲ್ಲ ನಾನು. ಮಹೇಶು, ಅವಳು ಯಾಕೆ ಬರ್ತಾಳೆ ಇಲ್ಲಿಗೆ? ಇಷ್ಟೊತ್ತಾಗ್ಲೇ ಅವಳು ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಅಂತ ಜಾಲಿಯಾಗಿ ಸ್ವಿಟ್ಜರ್ಲೆಂಡ್ ಹೋಗಿರ್ತಾಳೆ. ಬಿಡು ಮಹೇಶ, ಬಿಡುಪ್ಪ ಮಹೇಶ, ನೀವು ಹೋಗೋ ನೀನು. ಮಹೇಶ, ನೀವು ಹೋಗೋ. ಮಹೇಶ, ನೀವು ಹೇಳಿ. ಬರಲ್ಲ ಉಮಾ? ಬರ್ತಾಳೆ, ಖಂಡಿತ ಬರ್ತಾಳೆ. ಮತ್ತೆ ಯಾಕೆ ಅವರು ಹಾಗೆ ಹೇಳ್ತಾರೆ? ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನೋಡು, ಅವಳು ಹೋಗಿರೋ ಕೆಲಸ ಮುಗಿದ್ ಕೂಡ್ಲೆ ಖಂಡಿತ ಬರ್ತಾಳೆ. ಯಾವಾಗ? ಆದಷ್ಟು ಬೇಗ. ನೀ ಹೋಗಿ ರೆಸ್ಟ್ ತಗೊಳಪ್ಪ. ನಾನು ಅವಳನ್ನ ಬೇಗನೆ ಕರೆಸೋ ಏರ್ಪಾಟ್ ಮಾಡ್ತೀನಿ. ಹೋಗಪ್ಪ, ಹೋಗು. ಏಕೆ ಕೋಪ ನನ್ನೊಲವೇ ಬಾಳ ಬೆಳದಿಂಗಳೇ, ಕಣ್ಣ ತುಂಬಿ ನೀನಿರುವೆ ಚೆಲ್ಲು ನಗೆಗೂ ಮಳೆ, ಆ ನಗೆಯ ಜೇನಿನಲ್ಲಿ ಎಂದೇ ಒಂದು ನಾ ಬಾಳುವೆ,
ಸುಖದಿ ತೇಲಾಡುವೆ. ನೀನೆಂದು ನಡೆದಾಡುವ ಪಥವೆಲ್ಲ ಹೂವಾಗಲಿ, ನೋವೆಂಬ ಮುಳ್ಳೆಲ್ದಿಗೂ ನಿನ್ನಿಂದ ದೂರಾಗಲಿ. ಈ ಕಣ್ಣಿನ ನಗೆ ಮಿಂಚಿನ ಬೆಳಕಿಂದು ಮನೆ ತುಂಬಲಿ. ಈ ಜೀವದ ಹಾರೈಕೆಯು ನಿನ್ನನ್ನು ಕಾಪಾಡಲಿ. ಈ ನಿನ್ನ ಬಾಳಿನಲ್ಲಿ ಸ್ನೇಹ ಪ್ರೀತಿ ತುಂಬಿರಲಿ. ಏಕೆ ಕೋಪ ನನ್ನೊಲವೇ ಚೆಲ್ಲು ನಗೆಹು ಮಳೆ. ಆ ನಗೆಯ ಜೇನಿನಲಿ ಎಂದೆಂದು ನಾ ಬಾಳುವೆ, ಸುಖದಿ ತೇಲಾಡುವೆ. ಸಂಪೂರ್ಣ ನೀ ಮಾಡಿದೆ, ಇದೊಂದು ನವಚೇತನ ನನ್ನಲ್ಲಿ ನೀ ತುಂಬಿದೆ. ಈ ಪ್ರೀತಿಯ ಮಳೆಬಿಲ್ಲಲಿ ಹೊಸ ರಂಗು ನಾ ನೋಡಿದೆ. ಹೊಸ ಜೀವದ ಮುಂಜಾನೆಯ ಬೆಳಕಲ್ಲಿ ಓಲಾಡಿದೆ. ಈ ಹಾಡು ನೀಟಿರಲಿ ನೆನಪು ನೂರು ಈ ಮನದೆ. ಏಕೆ ಕೋಪ ನನ್ನೊಲವೇ ಚೆಲ್ಲು ನಗೆದು ಮಳೆ. ಆ ನಗೆಯ ಜೇನಿನಲಿ ಎಂದೆಂದು ನಾ ಬಾಳುವೆ, ಸುಖದಿ ತೇಲಾಡುವೆ. ಇಷ್ಟು ವರ್ಷ ಕಷ್ಟಪಟ್ಟು ಕಾಪಾಡಿ ಗುಣ ಮಾಡಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗಾಯ್ತು. ಹಾಗಂತ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡಿದ್ರೆ ಮುಂದೆ ಏನ್ ಮಾಡ್ಬೇಕಂತ ಹೇಳ್ರಿ. ಸ್ವಲ್ಪ ಯೋಚನೆ ಮಾಡಕ್ ಬಿಡ್ತೀಯಾ ಡ್ಯಾಡಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ವೆರಿ ಸಿಂಪಲ್. ಮಹೇಶ ಏನ್ ಹೇಳ್ದ? ಉಮಾ ಇಲ್ಲಿ ಬರೋವರೆಗೂ ನಾನ್ ಸೈನ್ ಮಾಡಲ್ಲ ಅಂತ ಹೇಳ್ದ. ಈಗ ನಾವೇನ್ ಮಾಡ್ಬೇಕು? ಉಮಾನಿಲ್ಲಿ ಕರೆಸ್ಬೇಕು ಅಷ್ಟೇ. ಸ್ವಿಟ್ಜರ್ಲೆಂಡ್ ಕನ್ಫರ್ಮ್. ಹೌದಮ್ಮ, ಆದ್ರೆ ನೀನಿಲ್ದೆ ಆ ಪತ್ರಕ್ಕೆ ಸಹಿ ಮಾಡಲ್ಲ ಅಂತ ಅವನ ಅದನ್ನ ಹರಿದ್ ಬಿಸಾಕ್ಬಿಟ್ಟ. ಈಗ ನೀನ್ ನೋಡ್ಬೇಕು ಅಂತಲೂ ಹಠ ಹಿಡಿದಿದ್ದಾನೆ. ನಿನ್ನ ಕರ್ಕೊಂಬರ್ಬೇಕು ಅಂತ ನಾಗರಾಜಯ್ಯ ಅವ್ರ ಮಗನ ಬೆಂಗಳೂರಿಗೂ ಕಳ್ಸಿದ್ದ. ಉಮಾ, ಈ ಸಂದರ್ಭದಲ್ಲಿ ನೀನ್ ಅಲ್ಲಿಗೆ ಬರೋದೇ ವಾಸಿ ಅನ್ಸುತ್ತೆ. ಉಮಾ, ಈಗ ಈಗ ಮಹೇಶನ್ ವರ್ತನೆ ನೋಡಿದ್ರೆ ಮತ್ತೆ ಅವನಲ್ಲಿ ಅದೇ ರೀತಿ ಆಗ್ತಾನೋ ಅಂತ. ಇಲ್ಲ, ಹಾಗೇನೂ ಆಗಲ್ಲ. ಏರ್ ಇಂಡಿಯಾ, ದ ಏರ್ಲೈನ್ಸ್ ದ ಟ್ರೀಟ್ಸ್ ಯು ಲೈಕ್ ಎ ಮಹಾರಾಜ. ಡ್ಯಾಡಿ, ಏರ್ ಇಂಡಿಯಾದಲ್ಲಿ ಸ್ವಿಟ್ಜರ್ಲೆಂಡ್ ಹೋದ್ರೆ ಚೆನ್ನಾಗಿರುತ್ತಲ್ವಾ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮುಖ್ಯವಾದ ಲೆಕ್ಕಾಚಾರ ಆಗ್ತಾ ಇದೀನಿ. ನಾನು ಮುಖ್ಯವಾದ ಲೆಕ್ಕಾಚಾರನೇ ಮಾಡ್ತಾ ಇರೋದು ಮಮ್ಮಿ. ವಿ ರೀಚ್ ಫಾರ್ ದ ಸ್ಕೈ. ಹೌದು
ಡ್ಯಾಡಿ ನೀವ್ ಯಾವಾಗ ರೀಚ್ ಆಗೋದು? ನಮಸ್ಕಾರ. ಓಹೋ ಉಮಾ, ಬಾಮ ಬಾ ಬಾ ಬಾ. ಕಾಫಿ ತಗೋಮಾ? ಬೇಡಿ. ನಿನ್ನನ್ನು ಕೂಡಲೇ ಕರ್ಕೊಂಬರಕ್ ಹೇಳಿ ನನ್ನ ಮಗನ್ ಕಳ್ಸಿದ್ದೆ, ಆದ್ರೆ ನೀನು ಊರಲ್ಲೇ ಇರ್ಲಿವಂತೆ. ಹೌದು, ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದೆ. ಬಂದ್ಮೇಲೆ ವಿಷಯ ಗೊತ್ತಾಯ್ತು. ಮಹೇಶ್ ಆಗಿದ್ದಾನೆ. ಅಯ್ಯೋ, ನನಗೆ ಅವನದೇ ಚಿಂತೆ ಆಗ್ಬಿಟ್ಟಿದ್ಯಮ್ಮ. ತುಂಬಾ ಹಠ ಮಾಡ್ತಾನೆ. ನಾವ್ ಹೇಳಿದ್ ಒಂದ್ ಮಾತು ಕೇಳಲ್ಲ ಅಂತಾನೆ. ನೀನಿಲ್ದೆ ಏನ್ ಮಾಡಕ್ಕೂ ಒಪ್ಪಲ್ಲ ಅಂತಾನಮ್ಮ. ಮೊದಲು ನೀನು ಅವನು ಹೋಗಿ ನೋಡು. ನನಗೂ ಅವನ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ, ನಾವು ಬರ್ತೀವಿ. ಹ ನೀನು ನಿಜವಾಗ್ಲೂ ಬಂದಿದ್ಯಲ್ಲ, ಮತ್ತೆ ಯಾಕೆ ಇಷ್ಟ ತಡ ಮಾಡ್ದೆ? ಬೇಗ ಬರ್ತೀನಿ ಅಂತ ಹೇಳೋಗಿದ್ದೆ. ನೀನಿಲ್ದೆ ಎಷ್ಟು ತೊಂದರೆ ಆಯ್ತು ಗೊತ್ತಾ? ಪ್ರತಿದಿನ ಕಾಯ್ತಾ ಇದ್ದೆ. ಈಗ ಬಂದಿದ್ದೀನಲ್ಲ, ಇನ್ಮೇಲೆ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನೀನ್ ಇಲ್ದಿರೋವಾಗ ನನ್ಗೆ ಯಾವ್ದೋ ಒಂದು ಕಾಗ್ದ ಕೊಟ್ಟು ಅದ್ರ ಮೇಲೆ ಸೈನ್ ಮಾಡು ಅಂದ್ರು ಗೊತ್ತಾ? ಸೈನ್ ಮಾಡಿದ್ಯಾ? ಮಾಡ್ಬೇಡ ಅಂತ ಹೇಳಿದ್ದೆಲ್ಲ ನೀನು. ಎಲ್ಲಿ? ಅದೆಲ್ಲಿ? ಏನು? ಅದೇ ಊರಿಂದ ಬರುವಾಗ ಒಂದ್ ಪುಟಾಣಿ ಉಮಾ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೆಲ್ಲ. ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ. ಉಮಾ ಮಹೇಶ್ವರರು ಜೊತೆಯಲ್ಲೇ ಇದ್ದಾರೆ. ತಗೋಪ್ಪ. ಯಾಕೆ? ಉಮಾ ಇಲ್ದಿದ್ರೆ ಸೈನ್ ಮಾಡಲ್ಲ ಅಂತ ಹೇಳಿದ್ಯಲ್ಲ, ಈಗ ಉಮಾ ಪಕ್ಕದಲ್ಲೇ ಇದ್ದಾಳೆ. ಸೈನ್ ಮಾಡು ರಾಜ. ಏನ್ ಯೋಚನೆ ಮಾಡ್ತಾ ಇದೀಯಾ? ಸೈನ್ ಮಾಡು. ಡಾಕ್ಟರ್ ಗಿರಿ ಮಾಡು ಅಂತ ಕರ್ಕೊಂಬಂದ್ರೆ ನಾನ್ ಹೇಳ್ದೇನೆ ಸೈನ್ ಮಾಡ್ಬೇಡ ಅಂತ ಯಾವ ಧೈರ್ಯದ ಮೇಲೆ ಹೇಳ್ಬಿಟ್ಟು ಅದೇ ನೀನು? ಆಸ್ತಿ ಬರ್ಸ್ಕೊಂಡ್ಮೇಲೆ ನಿನ್ ಕಥೆನೂ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೆ ಪಾಪ ನಮ್ಮ ಅಕ್ಕನ ಮಗ ಅಂತ ಬಿಟ್ಬಿಡ್ತಾ ಇದೀನಿ. ನಿಮಗೆ ಇವತ್ತೊಂದು ದಿನ ಅವಕಾಶ ಕೊಡ್ತಾ ಇದ್ದೀನಿ. ಬೆಳಗಾಗೋದ್ರೊಳಗೆ ನೀವಿಬ್ರು ಈ ರಾಜಾ ವಿಲಾಸಕ್ಕೆ ವಿದಾಯ ಹಾಡಬೇಕು. ಈ ಕ್ಷಣದಿಂದ ಈ ರಾಜಾ ವಿಲಾಸಕ್ಕೂ ಈ ಆಸ್ತಿಗೂ ಈ ರಾವ್ ಬಹದ್ದೂರ್ ನಾಗರಾಜಯ್ಯನೇ ಒಡೆಯ. ಅದು ಸಾಧ್ಯ ಇಲ್ಲ. ಈ ಮಗು ಯಾರ್ದು ಗೊತ್ತಾ? ಅದು ನನ್ ಮಗು. ನನಗೂ ಮಹೇಶನ್ಗೂ ಹುಟ್ಟಿದ ಮಗು. ನೀನ್ ಕೇಳಿದ ಪುಟಾಣಿ ಉಮಾ ಅವಳೆ ನಿನ್ ಮಗು. ಅಲ್ಲೊಂದು ಅಲ್ಬಾರ್ದು ಅಕ್ಕನು ಅಲ್ಬಾರ್ದು ಅಲ್ಬಾರ್ದು ಕಣ ಅಲ್ಬಾರ್ದು. ನಾನು ನಿನ್ನಪ್ಪ ಗೊತ್ತಾ?
ಅಳ್ಬಾರ್ದು. ಅಳ್ತಿದ್ದಾಳೆ. ಅಳ್ಬೇಡ, ಹೇಳಿ ಅರ್ಥ ಆಗಲ್ಲ ನಿಂಗೆ. ಅಳ್ಬೇಡ ಕಡೆ, ಅಳ್ಬೇಡ ಕಡೆ. ನಾನು ಹೇಳ್ತಾನೆ ಅಳ್ಬೇಡ, ನೀನು ಹೇಳ್ತಾ ಇದ್ದೀನಿ ಅಳ್ಬೇಡ ಅಳ್ಬೇಡ. ನನ್ನ ಅಮ್ಮನ್ ಹೇಳ್ಬೇಕಾಗತ್ತೆ ನೋಡು. ಅಳ್ಬೇಡ ಅಳ್ಬೇಡ. ಚಳಿಲ್ಲ ನಿನ್ಗೆ? ಬಾ ಬಾ. ಮಹೇಶನ್ ತಾಯಿ ಬರೆದ ವಿಲ್ನಲ್ಲಿ ಏನಿದೆ ಅಂತ ಸ್ವಲ್ಪ ಇವ್ರಿಗೆ ಹೇಳಿ. ಮಹೇಶನ್ ನಂತರ ಆಸ್ತಿ ಅವನ ಮಗುವಿನ ಸ್ವತ್ತು ಅಂತ ವಿಲ್ಲಲ್ಲಿ ಬರ್ದಿರೋದು ನಿಮಗೂ ಗೊತ್ತು ತಾನೆ? ಈಗ ನಾನು ಹೇಳೋದನ್ನ ನೀವು ಕೇಳಿ. ನೀವು 3 ಜನಕ್ಕೆ ಇವತ್ತು ಒಂದೇ ದಿನ ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಬೆಳಗಾಗೋದ್ರಲ್ಲಿ ನೀವು ಈ ರಾಜಾವಿಲಾಸಕ್ಕೆ ವಿದಾಯ ಆಡ್ಬೇಕು. ಈ ಕ್ಷಣದಿಂದ ಈ ಸಮಸ್ತ ಆಸ್ತಿಗೆಲ್ಲ ರಾವ್ ಬಹದ್ದೂರ್ ಮಹೇಶ್ವರನ ಮಗಳು ಒಡತಿ. ಗೆಟ್ ಔಟ್, ಹೋಗಿ ಆಚೆ, ಗೆಟ್ ಔಟ್. ಬಂತು ನೋಡು ಏರೋಪ್ಲೇನ್. ಏರೋಪ್ಲೇನ್. ಇನ್ನೊಂದ್ಸಲ ಬಂತು ನೋಡು ಉಮಾ ಪ್ಲೇನ್. ಏನು? ಔಟ್ ಹೌಸ್ಗೆ ಹೋಗಿ ಬರ್ತೀನಿ, ಕೊಡಿಲಿ. ಔಟ್ ಹೌಸ್ ಯಾಕೆ ಹೋಗ್ಬೇಕು? ಇನ್ಮೇಲೆ ಇಲ್ಲೇ ಇರೋ ತೀರ್ಮಾನ ಆಗಿದೆ ಅಲ್ಲ, ನಾವು ಇಲ್ಲೇ ಆಟ ಆಡೋಣ. ನಾನು ಹೋಗೋದು ಅಲ್ಲೇ ಇರೋಕಲ್ಲ, ಇವಳು ಬಟ್ಟೆ ಅಲ್ಲಿದೆ, ತಗೊಂಡ್ ಬರ್ಬೇಕು. ನೀನ್ ಹೋಗಿ ಬಟ್ಟೆ ತಗೊಂಬ. ನಾನು ಪುಟಾಣಿ ಉಮಾ ಇಲ್ಲೇ ಆಟ ಆಡ್ತಾ ಇರ್ತೀವಿ. ಆಟ ಆಡ್ತಿದ್ರೆ ಸ್ನಾನ ಮಾಡೋದು ಯಾವಾಗ? ಹೋಗಿ ಸ್ನಾನ ಮಾಡು. ನೆನ್ನೆ ತಾನೇ ಸ್ನಾನ ಮಾಡಿದ್ದೀನಿ ಉಮಾ. ಹೋಗೋ. ದಿನಾನು ಸ್ನಾನ ಮಾಡೋದಾದ್ರೂ ಹೇಗೆ? ಯಾರಿಗಾದ್ರೂ ಬೇಜಾರಾಗಲ್ವಾ ದಿನಾನು ಸ್ನಾನ ಮಾಡೋಕೆ? ಮಾಡಲ್ಲ ನಾನು. ಹಲೋ, ಏನ್ ಅಮ್ಮ ಮಗಳೆಲ್ಲ ಹೊರಟಿದ್ದೀರಲ್ಲ? ಏ ಕಳ್ಳಿ, ಪುಟಿ ಕುಳ್ಳಿ, ಕುಟಿ ಚೇತನ್, ಅಪ್ಪ ಎಲ್ಲಿ? ಕಳ್ಳಿ. ಸ್ನಾನ ಮಾಡಲ್ಲ ಅಂತ ಹೇಳಿದ್ನಲ್ಲ ನಾನು, ಮಾಡಲ್ಲ ನಾನು. ಮಹೇಶ್, ಅಣ್ಣ ಗೂಂಡಗಳನ್ನ ಔಟ್ ಹೌಸ್ ಹತ್ರ ಕಳ್ಸಿದಾನೆ. ಉಮ್ಮಾಗಿ ಏನಾದ್ರೂ ಅವ್ರು ಕೆಟ್ಟದ್ ಮಾಡ್ಬೋದು. ನೀನ್ ಬೇಗ ಹೋಗು ಮಹೇಶ್, ಹೋಗು ಮಹೇಶ್.
ಬದುಕಿರ್ಬೇಕು ಅನ್ನೋ ಆಸೆ ನಿನಗಿದ್ರೆ ಹೊರಟೋಗು. ನಿನ್ ಮೇಲೆ ಯಾರೇ ಕೈ ಎತ್ತಿದ್ರು ತಿರುಗಿಸಿ ನೀನು ಕೈ ಎತ್ತಬೇಕು. ಅವ್ರು ಸುಸ್ತಾಗಿ ನೆಲ ಕಚ್ಚೋವರೆಗೂ ಹೊಡಿಬೇಕು. ಇನ್ನೊಂದ್ಸಲ ಹತ್ರ ಸುಳಿದ್ರೆ ಚಿಂದಿ ಚಿಂದಿ ಮಾಡ್ಬಿಡ್ತೀನಿ, ಹೇಳಿದ್ದೀನಿ. ಹಾ,
ಈಗ ನಿನ್ನಮ್ಮ ನನಗೋಸ್ಕರ ತನ್ನ ಜೀವಾನೇ ಬಲಿ ಕೊಟ್ಟು ನಿನ್ನನ್ನು ಬಹುಮಾನವಾಗಿ ಕೊಟ್ಟು ಬರೀ ನೆನಪುಗಳನ್ನು ಮಾತ್ರ ನಮಗ್ ಬಿಟ್ಟು ಬಹಳ ದೂರ ಬಹಳ ಎತ್ತರಕ್ಕೆ ಹೊರಟೋದ್ಲಮ್ಮ. ಬನ್ನಿ ಹೋಗೋಣ. ಬಾ. ನಾನು ಆ ಮನೆಗ್ ಬರಲ್ಲ. ಅಷ್ಟು ದೊಡ್ಡ ಮನೇಲಿ ಅಮ್ಮ ಇಲ್ದೆ ನಾನಿರಲ್ಲ. ಹಾಗನ್ಬಾರ್ದಮ್ಮ. ಇನ್ಮೇಲೆ ನೀನ್ ಈ ಮನೆಯಲ್ಲೇ. ಬೇಡ, ಅವಳು ಹೇಳೋದೇ ಸರಿ. ಈ ಮನೆಗೋಸ್ಕರ ಆಸ್ತಿಗೋಸ್ಕರ ಏನೇನೆಲ್ಲ ಆಗೋಯ್ತು. ನಾವಿಲ್ಲ ಇದ್ರೆ ಆ ಕಹಿ ನೆನಪುಗಳು ನಮ್ಮನ್ನ ಕೊನೆಯವರೆಗೂ ಕಾಡ್ತಾನೆ ಇರುತ್ತೆ. ಇಲ್ಲಿಂದ ದೂರ ಎಲ್ಲಾದ್ರೂ ದೂರ ಹೊರಟೋಗೋಣ. ಲಕ್ಷ್ಮಿ, ಚೆನ್ನಾಗಿದೆಯಾ? ಮನೆಯವರೆಲ್ಲ ಇಲ್ಲ ಮಹೇಶ್ವರ. ಅವಳಿಗೆ ತನ್ನೋರು ಅಂತ ನಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅಪ್ಪ, ಆಂಟಿ ಒಬ್ರೇ ಇಲ್ಲಿ ಹೇಗಿರ್ತಾರೆ? ಅವ್ರನ್ನು ನಮ್ ಜೊತೆಲೆ ಕರ್ಕೊಂಡು ಹೋಗೋಣ. ನಮ್ ಜೊತೆಲಿ ಬರ್ತೀಯಾ?